ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಯೂಟ್ಯೂಬ್ ಮತ್ತು ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆ ನಮ್ಗೆ ಈ ಅವಕಾಶವನ್ನ ಕೊಟ್ಟಿದ್ದಾರೆ. ಈ ದಿನ ನಾವು ಪತ್ರಿಜಿ ಕಾನ್ಸೆಪ್ಟ್ ಅಭ್ಯಾಸ ಮಾಡಿದರೇನೆ ಎಲ್ಲವೂ ಬರುತ್ತದೆ. ಅಭ್ಯಾಸ ಏನ್ ಮಾಡ್ತೀವೋ ಅದು ನಮ್ಗೆ ಬರುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮೆಡಿಟೇಷನ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ವಾ, ಹಂಗೆ ಯಾವ್ದು ಮಾಡಿದ್ರೆ ಅದು. ಒಂದು ಅಡಿಗೆ ಮಾಡಿದ್ರೆ ಅಡಿಗೆ ಬರುತ್ತೆ, ಧ್ಯಾನ ಕಲಿತ್ರೆ ಧ್ಯಾನ ಬರುತ್ತೆ, ರಂಗೋಲಿ ಹಾಕಿದ್ರೆ ರಂಗೋಲಿ ಬರುತ್ತೆ. ನಾವ್ ಏನ್ ಮಾಡಿದ್ರೆ ಅದು, ಸರಿಯಾಗಿ ಮಾತಾಡ್ಬೇಕಂದ್ರೆ ಅದು ಬರುತ್ತೆ. ಬಟ್ ಅದು ಅಭ್ಯಾಸ ಮಾಡ್ಬೇಕು. ಪ್ರತಿನಿತ್ಯ ಪ್ರತಿ ಕ್ಷಣ ನಾವು ಮಾಡ್ತಾ ಇದ್ರೆ ಅದು ಬರ್ತಾ ಇದೆ. ಅಭ್ಯಾಸ ಮಾಡಿದರೇನೆ ಎಲ್ಲವೂ ಬರ್ತವೆ. ಮನುಷ್ಯನಿಗೆ ಆರೋಗ್ಯ ಬೇಕು, ಮನುಷ್ಯನಿಗೆ ಸುಖ ಬೇಕು, ಮನುಷ್ಯನಿಗೆ ದುಃಖ ಹೋಗ್ಬೇಕು, ಮನುಷ್ಯನಿಗೆ ಮುಕ್ತಿ ಬೇಕು. ಆದರೆ ಎಲ್ಲ ಬೇಕು, ಆದರೆ ಅವುಗಳಿಗಾಗಿ ಅಭ್ಯಾಸ ಮಾಡುವುದಿಲ್ಲ ಮತ್ತು ಕಷ್ಟಪಡೋದಕ್ಕೆ ಇಷ್ಟಪಡೋದಿಲ್ಲ. ನೋಡಿ, ಕಷ್ಟಪಡೋದಕ್ಕೆ ಇಷ್ಟಪಡೋದಿಲ್ಲ. ಎಲ್ಲವೂ ಸುಮ್ಮನೆ ಬರ್ಬೇಕು, ಹೌದಿಲ್ಲ? ಎಲ್ಲವೂ ಸುಮ್ಮನೆ ಬರ್ಬೇಕು. ಗುರುಗಳ ಪಾದ ಇಟ್ಕೊಂಡಿದ ತಕ್ಷಣ ಎಲ್ಲ ನಮಗೆ ಹಿಂಗೆ ಡಿಂಗ್ ಅಂತ ಹಿಂಗ್ ಬಂದು ಬಿಡ್ಬೇಕು. ಒಟ್ಟ ಪಾದ ಮುಟ್ಟಿದ್ರೆ ಆಯ್ತು, ಮುಗೀತು, ನಮ್ಗೆಲ್ಲ ಬಂದು ಬಿಡ್ಬೇಕು. ಅಲ್ಲ, ಎಷ್ಟು ಮೂರ್ಖತನ ನಮ್ಮಲ್ಲಿ ಇರುತ್ತೆ ಅಂದ್ರೆ, ಯಾವ್ದು ಕಷ್ಟ ಪಡೋದಿಲ್ಲ, ಅಭ್ಯಾಸ ಮಾಡೋದಿಲ್ಲ, ಒಟ್ಟ ಬಂದ್ಬಿಡ್ಬೇಕಷ್ಟೇ. ಬುಕ್ ಇಟ್ಕೊಂಡಿದ ತಕ್ಷಣ ಓದೋದು ಬಂದ್ಬಿಡ್ಬೇಕು, ಹೌದಾ ಇಲ್ಲ? ನಿದ್ದೆ ಬರುತ್ತೆ ಓದ್ಕೊಳಕ ಅಂತ ನಾವ್ ಅನ್ಕೊಂಡ್ರೆ ಆ ಬುಕ್ಕೇ ಮುಟ್ಟೋದಿಲ್ಲ ನಾವು. ನಿದ್ದೆ ಬೇಕಿದ್ರೆ ಮಾಡ್ತೀವಿ, ಬುಕ್ ಇಟ್ಕೊಂಡ್ ನಿದ್ದೆ ಮಾಡ್ತೀವಿ, ನಿದ್ದೆ ಆದ್ಮೇಲೆ ಬುಕ್ ಹಿಡ್ಕೋಬೇಕು ಅನ್ನೋದು ಬರೋದಿಲ್ಲ. ಅದ್ರ ಪ್ರಾಕ್ಟೀಸ್ ಮಾಡ್ಬೇಕಲ್ಲ, ದಿನ ಒಂದ್ ಲೈನ್ ಆದ್ರೂ ಓದ್ಬೇಕಲ್ವಾ? ಬರದೇ ಇಲ್ಲ ಅಂತ ಬಿಟ್ರೆ 365 ದಿನಗಳಲ್ಲಿ 365 ಲೈನ್ಗಳಾದ್ರೂ ಓದ್ತಿರಲ್ವಾ? ಹಾಗೆ ಬಿಟ್ಬಿಟ್ರೆ ಹಾಗೆ ಇದ್ಬಿಡ್ತೀವಿ. ಆ 365 ಒಂದು ಲೈನು ನಮ್ಮ ಜೀವನವನ್ನೇ ಬದಲಾವಣೆ ಮಾಡುತ್ತಲ್ವಾ? ದೇವಾಲಯಗಳಲ್ಲಿ ತೆಂಗಿನಕಾಯಿ ಒಡೆದು ಬಿಡೋದು, ಮತ್ತೆ ಮನೆಗ್ ಬಂದ ಕೂಡ್ಲೆ ನಮ್ಗೆಲ್ಲವೂ ಬೇಕು ಅಂತ ನಾವು ಕೇಳ್ಕೊಳ್ಳೋದು, ಬಯಸೋದು, ಹೌದಲ್ಲ? ನಮ್ಗೆ ಇದು ಬೇಕು, ನಾನ್ ತೆಂಗಿನಕಾಯಿ ಹೊಡಿತೀನಿ. ಅದು ಕೂಡ ಬಂದ ಮೇಲೆನೆ ಹೊಡಿತೀನಿ, ಹೌದಾ ಇಲ್ಲ? ಆ ತರನೂ ಇರ್ತಾರೆ. ಒಂದ್ ತೆಂಗಿನಕಾಯಿಗೆ ಯಾಕೆ ರೊಕ್ಕ ವೇಸ್ಟ್, ಫಸ್ಟ್ ಬರ್ಲಿ, ಬಂದ ಮೇಲೆ ಕೊಡೋಣ. ಇನ್ನು ಕೆಲವರು ಮೊದ್ಲೇ ಲಂಚ ಕೊಟ್ಟಂಗೆ ಒಂದ್ ತೆಂಗಿನಕಾಯಿ ಹೊಡೆದ್ ಬಿಡಮ್ಮ, ನಾವ್ ಜಗ್ಗಿ ಕೇಳ್ಕೊಂಬಿಡಮ್ಮ, ಎಲ್ಲ ಬಂದ್ಬಿಡ್ಬೇಕು. ನಾನ್ ಹೊಡ್ದಿದ್ದೀನಲ್ಲ ಫಸ್ಟ್ಗೆ, ನನ್ಗೆ ಯಾಕೆ ಬಂದಿಲ್ಲ, ಹೌದಾ ಇಲ್ಲ? ತೆಂಗಿನಕಾಯಿ ಹೊಡೆದಿದ ತಕ್ಷಣ ಎಲ್ಲವೂ ಬಂದು ಬಿಡ್ಬೇಕು. ಮನೆಗೆ ಬಂದು ಕೂಡ್ಲೆ ಎಲ್ಲ ಇದ್ದು ಬಿಡ್ಬೇಕಷ್ಟೇ. ನಾವ್ ಹೊಡೆದ್ ಬಂದಿನಲ್ಲ, ಆಯ್ತು. ಗುಡಿನಲ್ಲಿ, ದೇವಾಲಯದಲ್ಲಿ ವಿಗ್ರಹದ ಮುಂದೆ ಒಂದು ಕ್ಷಣ ಕಣ್ಣು ಮುಚ್ಕೊಂಡಿದ ತಕ್ಷಣ ದೇವರು ಪ್ರತ್ಯಕ್ಷ ಆಗಿ ಬಿಡ್ಬೇಕು, ಹೌದಿಲ್ಲ? ದೇವಾಲಯದಲ್ಲಿ ಹೋಗಿದ ತಕ್ಷಣ ಪ್ರತ್ಯಕ್ಷ ಆಗ್ಬಿಡ್ಬೇಕಂಗೆ. ಯಾಕೆ ದೇವರು ಪ್ರತ್ಯಕ್ಷ ಆಗಿಲ್ಲ? ನಮ್ಮ ಭಕ್ತಿಗೆ ಪರವಶನಾಗಿ ಎಲ್ಲ ವರಗಳನ್ನ ನಮ್ಮ ಬೊಗಸೆಯಲ್ಲಿ ಹಾಕಿ ಬಿಡ್ಬೇಕಂಗೆ. ನಾವ್ ಬೊಗಸೆ ಇಟ್ಟಿದೀವಿ, ಇದ್ರಾಗ ಹಾಕ್ಬಿಡಷ್ಟೇ. ನಾನು ಇಂತ ವರಗಳೆಲ್ಲ ಕೇಳ್ತಾ ಇದ್ದೀನಿ, ನನಗಿದು ಒಟ್ಟ ಬೇಕುಗಳ ಲಿಸ್ಟ್ ಅಷ್ಟೊಂದು ಇರುತ್ತೆ. ನಮ್ಮ ಬುದ್ಧಿ ಈ ರೀತಿನಲ್ಲಿ ಇದಾವೆ, ಹೌದಲ್ಲ ಮಾಸ್ಟರ್? ನಮ್ ಬುದ್ಧಿ ಈ ತರ ಇದೆ. ಈಗ ಸ್ವಲ್ಪ ಬದಲಾವಣೆ ಬಂದಿರುತ್ತೆ ಎಷ್ಟೋ ಜನರಲ್ಲಿ. ಅದ್ರ ಸಾಧಾರಣವಾಗಿ
ಇರ್ತಕ್ಕಂತಹ ಒಂದು ರೀತಿ ಅಂದ್ರೆ ಈ ರೀತಿನಲ್ಲಿ ಇರುತ್ತೆ. ನಮ್ಮ ಮೇಧಸ್ಸು ಈ ರೀತಿನಲ್ಲಿ ಬಹಳ ಆಲ್ರೆಡಿ ಚುಚ್ಚುಕೋಯಿಂದಾರ ಕಡಿಮೆ ಆಗ್ಬಿಟ್ಟಿದೆ. ನಮ್ಮ ಮೇಧಸ್ಸು ಇಷ್ಟು ಕಡಿಮೆ ಸ್ಥಾಯಿಗೆ ಬಂದ್ಬಿಟ್ಟಿದೆ, ಕೆಳಮಟ್ಟ. ನಮ್ಮಲ್ಲಿ ಶಾಸ್ತ್ರೀಯ ದೃಕ್ಪಥ ಅನ್ನೋದು ಅಂದ್ರೆ ದೃಷ್ಟಿಕೋನ, ನಮ್ಮಲ್ಲಿ ಒಂದು ಶಾಸ್ತ್ರೀಯ ದೃಷ್ಟಿಕೋನ ಅನ್ನೋದು ಪೂರ್ತಿಯಾಗಿ ಹೊರಟೋಗ್ಬಿಟ್ಟಿದೆ. ಶಾಸ್ತ್ರೀಯ ದೃಕ್ಪಥ ಅನ್ನೋದು ಇಲ್ಲ. ಅದೊಂಥರ ಸಾಧಾರಣ ಅಂದ್ರೆ ಅದು ಯಾವುದೇ ರೀತಿನಲ್ಲಿ ಸೈಂಟಿಫಿಕ್ ಆಗಲಿ, ಶಾಸ್ತ್ರ ಪರವಾಗಲಿ, ಶಾಸ್ತ್ರೀಯ ಪರವಾಗಲಿ ಇಷ್ಟೊಂದು ನಮ್ಮ ಹತ್ರ ಇಲ್ಲ, ಪೂರ್ತಿಯಾಗಿ ಹೋಗ್ಬಿಟ್ಟಿದೆ. ಕ್ರಿಕೆಟ್ ಕಲ್ತ್ಕೋಬೇಕಂದ್ರೆ ಎಷ್ಟು ಅಭ್ಯಾಸ ಮಾಡ್ಬೇಕು, ಹೌದಲ್ಲ? ಸುಮ್ನೆ ತೆಂಗಿನಕಾಯಿ ಹೊಡಿತೀನಿ, ಬ್ಯಾಟ್ ಇಟ್ಕೊಂತೀನಿ, ಬಾಲ್ ಇಟ್ಕೊಂತೀನಿ ಅಂದ್ರೆ ಕ್ರಿಕೆಟ್ ಬರುತ್ತ? ದಿನ ಅಭ್ಯಾಸ ಅದನ್ನ ಮಾಡ್ಬೇಕು. ಸಂಗೀತದಲ್ಲಿ ಹಿಡಿತ ಸಾಧಿಸ್ಬೇಕಂತ ಹೇಳಿದ್ರೆ ಇಷ್ಟೆಷ್ಟು ಗಂಟೆಗಳನ್ನ ನಾವು ಪಣವಾಗಿ ಇಡಬೇಕು. ದಿನಕ್ಕೆ 3 ಗಂಟೆ, 4 ಗಂಟೆ, 6 ಗಂಟೆ ಸಂಗೀತ ಸಾಧನೆ ಮಾಡಿದ್ರೇನೆ ನಮ್ಗೆ ಅದರಲ್ಲಿ ಏನು ನಾವು ತಪ್ಪು ಮಾಡ್ತಾ ಇದೀವಿ, ಸರಿ ಮಾಡ್ತಾ ಇದೀವಿ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನಿಜವಾಗ್ಲೂ ಗೊತ್ತಾಗಲ್ಲ. ನಾನ್ ಸಂಗೀತ ಕಲಿಬೇಕಂತ ಕಲ್ತ್ಕೊಂಡ್ರೆ ಕಲಿತಾನೆ ಇರ್ತೀನಿ, ನನ್ಗೆ ಯಾವ್ದ್ ತಪ್ಪು ಯಾವ್ದ್ ಸರಿ ನಂಗೆ ಗೊತ್ತೇ ಆಗ್ತಿರ್ಲಿಲ್ಲ. ಆ ಸರಿ ತಪ್ಪು ಕೂಡ ಎದುರುಗಡೆ ಇದ್ದವ್ರೇ ಹೇಳ್ಬೇಕಷ್ಟೇ, ನೀನ್ ಸರಿಯಾ ಇದ್ ಚೆನ್ನಾಗಿದೆ ಅಂದ್ರೆ ಹೌದಾ ಅನ್ಕೋಬೇಕು. ಇಲ್ಲ ಅದು ಸರಿಗಿಲ್ಲ ಅಂದಾಗ ಅವರೇ ಹೇಳಿದ್ರೇನೆ ಗೊತ್ತಾಗತ್ತೆ ಅಷ್ಟೇ. ನಮಗೆ ಗೊತ್ತಾದ್ರೆ ಅವಾಗ ನಾವ್ ಸರಿ ಮಾಡ್ಕೊಳಕ. ಆಗಿಲ್ಲ ಅಂದ್ರೆ ಹೆಂಗ್ ಮಾಡ್ಕೊಂತೀವಿ? ಆ ಪ್ರಾಕ್ಟೀಸ್ ಆಗ್ಬೇಕಂದ್ರೆ ಇಷ್ಟು ಸಾಧನೆ ಬೇಕು. ಯಾವ ಲೆವೆಲ್ ವರ್ಗು ನಮ್ ಸಾಧನೆ ಅನ್ನೋದು ಇರ್ಬೇಕು, ಎಷ್ಟು ಗಟ್ಟಿ, ಎಷ್ಟು ಹಿಡಿತದಲ್ಲಿ ಇರ್ಬೇಕು. ಲಕ್ಷಾಧಿಕಾರಿ ಆಗ್ಬೇಕಂದ್ರೆ ನೋಡಿ, ಲಕ್ಷಗಳಲ್ಲಿ ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟು ಶೆಕೆ ಬರ್ಬೇಕು, ಎಷ್ಟು ಶ್ರಮ ಪಡ್ಬೇಕು, ಎಷ್ಟು ಕಷ್ಟಪಟ್ಟು ದುಡಿಬೇಕು. ಅವಾಗ್ಲೇನೆ ಅಲ್ವಾ, ಕಷ್ಟಪಟ್ಟು ದುಡಿದ್ರೆ, ಶ್ರಮ ಬೀಳಿದ್ರೇನೆ ಲಕ್ಷಾಧಿಕಾರಿಗಳಾಗ್ತೀವಿ, ಕೋಟ್ಯಾಧಿಪತಿ ಆಗ್ಬೇಕಂದ್ರೆ ಸುಮ್ನೆ ಅಲ್ಲ. ಹೆಂಡತಿ ಮಕ್ಕಳನ್ನ ಸಾಕೋದು ಅಂದ್ರೆ ಅಷ್ಟು ತಮಾಷೆನ ನೋಡಿ, ಅದೆಷ್ಟು ದೊಡ್ಡ ಕೆಲ್ಸ. ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ನಷ್ಟಗಳನ್ನ ತಡ್ಕೋಬೇಕು, ಮಾತುಗಳೆಲ್ಲ ಅನ್ನಿಸ್ಕೋಬೇಕು. ಗಂಡ ಆದವನು ಹೆಂಡತಿ ಏನ್ ಬೈದ್ರೆ ಎಲ್ಲ ಬೈಸ್ಕೊಂತ ಇರ್ಬೇಕು, ಹೌದಾ ಇಲ್ಲ? ನೀನ್ ಅತ್ತಂದಿಲ್ಲ ಇತ್ತಂದಿಲ್ಲ ಎಲ್ಲ ಹೇಳಿದ್ರೆ ಅವೆಲ್ಲ ಬೈಸ್ಕೋಬೇಕತ್ತ. 108 ತಂದ ಹಾಕಿದ್ರೆ 109 ಹತ್ತಂದಿಲ್ಲ ಅಲ್ವಾ? ಹೌದಾ ಇಲ್ಲ? ಹೌದು. ಮತ್ ಸಾರ್ಗೆಲ್ಲ ಹಾಕಿ ಉಪ್ಪು ಹಾಕಿಲ್ಲ ಅಂದ್ರೆ ಟೇಸ್ಟ್ ಇಲ್ಲ ಅಂದ್ರೆ, ಹಾಕಿಲ್ಲ ಅಂದ್ರೆ ಏನಾಯ್ತು ತಿನ್ರಿ ಅನ್ಬೇಕು. ಹೌದಾ ಇಲ್ಲ? ಹಂಗೆ ನಾವ್ 100 ತಂದಿಲ್ಲ ಅಂದಾಗ ಇನ್ನೊಂದು ಹೇಳಿರ್ತೀವಿ ಅಷ್ಟೇ. ಅದಂಗಿರ್ತದ. ಅಂದ್ರೆ ಎಷ್ಟು ಕಷ್ಟ, ಎಷ್ಟು ನಷ್ಟ, ಏನಪ್ಪಾ ಎಲ್ಲ ತಗೊಂಬಂದ್ರೆ ಒಂದಕ್ಕೆ ಇವ್ರಿಗೆ ಹೇಳ್ತಾರಲ್ಲ ಅಂದ್ರೆ, ಮತ್ ನಾವು ಎಲ್ಲ ಹಾಕ್ಬಿಟ್ಟು ಉಪ್ಪೊಂದ್ ಹಾಕ್ಲಿಲ್ಲ ಅಥವಾ ಖಾರ ಒಂದ್ ಹಾಕ್ಲಿಲ್ಲ ಅಂದ್ರೆ ಹೆಂಗಿಷ್ಟ? ಹೌದಾ ಇಲ್ವಾ? ಆ ರೀತಿನಲ್ಲಿ ಯಾರ್ದವ್ರಿಗೆ ಇರುತ್ತೆ ಅಲ್ವಾ? ಒಂದು ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ಕಷ್ಟ, ಎಷ್ಟು ನಷ್ಟ, ಅವನ್ನೆಲ್ಲ ತಟ್ಕೊಂಡ್ರೇನೆ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅಲ್ಲೇ ಬಿದ್ದು ಬಿಟ್ರೆ ಮುಂದಕ್ಕೆ ಹೋಗಕ್ ಆಗೋದಿಲ್ಲ. ಎಷ್ಟೋ ಜನ ಆ ರೀತಿ ಸಿಲ್ಕೊಂಡ್ ಬಿಡ್ತಾರೆ. ಅದೊಂದು ಅನುಭವ ಜ್ಞಾನ, ಒಂದೊಂದು ಜನ್ಮದಲ್ಲಿ ಒಂದೊಂದು ಅನುಭವ ಜ್ಞಾನ ಪಡ್ಕೊಂಡ್ರೆ ಮಾತ್ರನೇ ಅವ್ರಿಗೆ ಆ ತಟ್ಟುಕೊಳ್ಳೋ ಕೆಪಾಸಿಟಿನೂ ಬರುತ್ತೆ. ಅಂದ್ರೆ ಅನ್ಕೋ ಹೋಗ್ ನಮ್ಗೇನಂತ ಬಿಟ್ಟು ಬಿಡೋ ಲೆವೆಲ್ಗೆ ಬರ್ಬೇಕಂದ್ರೆ, ದಟ್ ಈಸ್ ದ ಮುಕ್ತಿ ಆಗ್ಬೇಕಂದ್ರೆ ಅಷ್ಟೇ. ಅದು ನೋಡ್ರಿ, ಅದ್ ಬಿಡೋ ಲೆವೆಲ್ ಅಂದ್ರೆ ಯಾರು ಏನಾನ ಅನ್ಕೊಳ್ಳಿ, ನಮ್ ಕೆಲ್ಸ, ನಮ್ ಧರ್ಮ, ನಮ್ ಕರ್ತವ್ಯ ನಾವ್ ಮಾಡಿದೀವ ಇಲ್ಲ ಆಯ್ತು. ಅದೇ ಜ್ಞಾನ. ಆ ಜ್ಞಾನ ನಮಗೆ ಲಭಿಸಿದಾಗ ಯಾವ್ದನ್ನು ನಾವು ಕೇರ್ ಮಾಡೋದಿಲ್ಲ, ಅಥವಾ ಕೇರ್ ಮಾಡಿದ್ರು ಎಷ್ಟವರ್ಗ್ ಮಾಡ್ಬೇಕು ಅಷ್ಟವರ್ಗ ಕುಳ್ಕಿತ್ ಸುಮ್ನೆ. ಇಲ್ಲ, ಅದನ್ನೆಲ್ಲ ತಲೆಗೆ ಹಾಕೊಂಡು ಎಷ್ಟು ನುಜ್ಜುಗುಜ್ಜಾಗಿ ನಮ್ಮನ್ನ ಕೆಡಿಸ್ಕೊಂಡು ಇನ್ನೊಬ್ಬರನ್ನ ಕೆಡಿಸಿ
ಒಂದು ಮನೆ ಕಟ್ಕೋಬೇಕಂದ್ರೆ ಎಷ್ಟು ಪ್ರಯತ್ನಗಳು, ಎಷ್ಟು ಕಥೆಗಳು ಇರುತ್ತೆ ನೋಡಿ. ಒಂದ್ ಮನೆ ಕಟ್ಟೋದಂದ್ರೆ ಏನ್ ತಮಾಷೆ. ಎಷ್ಟು ತತಂಗಗಳೆಲ್ಲ ನಡೆಸ್ಬೇಕಿರುತ್ತೆ. ಅದೆಲ್ಲ ಅವಶ್ಯಕತೆ ಇರುತ್ತಲ್ವಾ. ಒಂದು ಮದುವೆ ಸಕ್ರಮವಾಗಿ ನಡೆಸ್ಬೇಕಂತ ಹೇಳಿದ್ರೆ ಎಷ್ಟು ಸೂಕ್ಷ್ಮಾತಿ ಸೂಕ್ಷ್ಮವಾದ ವಿಷಯಗಳನ್ನೆಲ್ಲ ಗಮನಿಸ್ಕೋಬೇಕು. ಎಷ್ಟು ವಿಷಯಗಳ ಗಮನಿಸ್ಕೊಂಡ್ರು ಅಲ್ಲಿಗೆ ಯಾವ್ದೋ ಒಂದಿರುತ್ತೆ ಕತೆ. ನೋಡ್ರಿ, ಒಂದು ಮದುವೆ ಮಾಡಬೇಕಂದ್ರೆ ಅಷ್ಟು ಸುಲಭ. ಅದಕ್ಕೆ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ. ಈಗ ಪಿರಮಿಡ್ ಕಟ್ಟ ನೋಡಕತ್ತೆ ಬಂತು. ಹೌದಾ, ಒಂದು ಪಿರಮಿಡ್ ಕಟ್ಟದಂದ್ರೆ ಏನ್ ತಮಾಷೆ. ಅಲ್ಲಿ ಇನ್ನ ಇವೆಲ್ಲಕ್ಕಿಂತ ಹೆಚ್ಚಿನ ಆಗ್ಬಿಟ್ಟಿದೆ. ನೋಡಿ, ಯಾವುದೇ ಆಗ್ಲಿ ಅಭ್ಯಾಸ ಮಾಡಿದ್ರೇನೆ ನಮ್ಗೆ ಬರ್ತೀವಿ. ಒಂದೇ ಒಂದು ಅಕ್ಷರ ಬರೀಬೇಕಂದ್ರು ಪುಸ್ತಕದ ಮೇಲೆ ನಮ್ಗೆ ಎಷ್ಟು ಅನುಭವ ಜ್ಞಾನ ಇರ್ಬೇಕು. ಹೌದಾ ಇಲ್ಲ? ಅಕ್ಷರ ಬರೆಯಕ್ ಬರುತ್ತೇನು? ಕಲ್ತ್ಕೊಂಡಿಲ್ಲ ಅಂದ್ರೆ ಬರುತ್ತಾ? ಒಂದ್ ಅಕ್ಷರ ಆಗ್ಲಿ, ಒಂದು ಪದ ಆಗ್ಲಿ, ಒಂದ್ ಸೆಂಟೆನ್ಸ್ ಆಗ್ಲಿ ಬರೀಬೇಕಂದ್ರೆ ನಮ್ಗೆ ಅಭ್ಯಾಸ ಇರ್ಬೇಕು, ಮತ್ತೆ ಆ ಜ್ಞಾನನೂ ಇರ್ಬೇಕಲ್ವಾ. ಎಷ್ಟು ಆಲೋಚನೆ ಮಾಡ್ಬೇಕು ನಾವು. ಒಂದು ಅಕ್ಷರ ಬರೀಬೇಕಂತ ಹೇಳಿದ್ರೆ ಒಂದು ಕಾಗದದ ಮೇಲೆ ನಾವೆಷ್ಟು ಆಲೋಚನೆ ಮಾಡ್ಬೇಕಾಗಿ. ಒಂದು ಆಫೀಸಿನಿಂದ ಮನೆಗೆ ಬರುವಷ್ಟರಲ್ಲಿ ನೋಡಿ, ಸ್ಕೂಟರ್ ಡ್ರೈವ್ ಮಾಡ್ಕೊಂಡು ಅನುಕ್ಷಣ ಎಷ್ಟು ಜಾಗ್ರತೆ ವಹಿಸ್ಬೇಕು. ಅವಸರ ಮಾಡ್ತಾ ಇದ್ದಾರೆ ಅಂತ ಬರ್ರಂತ ಬಂದ್ರೆ ಏನಾಗುತ್ತೆ ನೋಡಿ. ಮನೆಯಿಂದ ಬರೋದ್ರೊಳಗಡೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಜೀವನ ಅಲ್ಲ, ಜೀವನಗಳೇ ಮನೆಯಲ್ಲಿ ಒಬ್ಬೊಬ್ರದಲ್ಲ, ಎಷ್ಟು ಕಡೆ ಒಂದು ಅಪಘಾತ ಸಂಭವಿಸಿದ್ರೆ ಎಷ್ಟು ಜನರಿಗೆ ನಷ್ಟ. ಅವು ಹೇಳಿದ್ರೆ ಬರೋದಿಲ್ಲ. ಅಭ್ಯಾಸ ಅದೇ ಆತ್ಮಜ್ಞಾನ ಅಂದ್ರೆ ಒಂದೊಂದು ಜನ್ಮದಲ್ಲಿ ಒಂದೊಂದು ಪಡ್ಕೊಂಡು ಬರ್ತಾರಲ್ವಾ. ಈ ಜನ್ಮದಲ್ಲಿ ಬರೋರು ಕೆಲವರು ಅದಕ್ಕೆ ಗಾಡಿ ನಿಂದಿರ್ಸೇ ಮಾತಾಡ್ತಾರೆ ಫೋನ್ ಬಂದು. ಇನ್ನು ಕೆಲವ್ರು ಎಷ್ಟೇ ಟೆನ್ಷನ್ ಇರ್ಲಿ, ಏನೇ ಇರ್ಲಿ, ಅವ್ರಿಗೆ ಒಂದು ಹಿಡಿತ, ಮೈಂಡ್ ಕಂಟ್ರೋಲ್ ನಾನು ಇವಾಗ ನಡೆಸ್ತಾ ಇದ್ದೀನಿ, ಸರಿಯಾಗಿ ಸ್ವಲ್ಪ ನಿಧಾನವಾಗಿ ಹೋಗ್ಬೇಕು ಅನ್ನೋದು ಒಂದು ಜ್ಞಾನ. ಅವಸರ ಮಾಡ್ಕೋಬಾರ್ದು. ನಾವ್ ಮಾಡಿಲ್ಲ ಅಂದ್ರೆ ಇನ್ನೊಬ್ಬನ್ ಬಂದ್ರೆ ಏನ್ ಮಾಡಕ್ ಬರುತ್ತೆ. ಅದನ್ನು ನಾವೇ ನೋಡ್ಕೋಬೇಕ ಹೆಂಗಿದೆ. ಎಷ್ಟು ಜನಕ್ಕೆ ಅಂತ ಹೇಳ್ಬಿಟ್ಟು ನಾವ್ ಹೇಳಕ್ ಸಾಧ್ಯ? ಎಲ್ಲರಿಗೂ ಹೇಳ್ತಾರೆ. ಎಷ್ಟು ಜನಕ್ಕೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ? ಹೇಳ್ತಾನೆ ಇರ್ತಾರೆ. ಇನ್ನೆಷ್ಟು ಹೇಳ್ತಾರೆ? ಕಲಿಯೋರು ಕಲಿತಿರ್ತಾರೆ, ಕಲಿಲಾರದವ್ರು ಹಾಗೆ ಇರ್ತಾರೆ. ಆ ಮೊಮೆಂಟ್ ನಾಗ್ ತಿದ್ದುಕೊಳ್ಳೋರು ಎಷ್ಟು ಜನ ಇರ್ತಾರೆ. ಈ ಮೊಮೆಂಟ್ ನಾಗ್ ತಿದ್ಕೊಂಡ್ ಮತ್ತೆ ಮಾಮೂಲಿ ತರ ಇರೋರು ಎಷ್ಟು ಜನ ಇರ್ತಾರೆ ನೋಡಿ. ಅನುಕ್ಷಣ ಆಫೀಸಿನಿಂದ ಮನೆಗೆ ಸ್ಕೂಟರ್ ಡ್ರೈವ್ ಮಾಡ್ಕೊಂಡು ಬರೋ ಅಷ್ಟ್ರಲ್ಲಿ ಅನುಕ್ಷಣ ಎಷ್ಟು ಜಾಗ್ರತೆ ವಹಿಸಬೇಕು ಅಂತ ಹೇಳ್ಬೇಕು. ಇವುಗಳೆಲ್ಲಕ್ಕೂ ಸಹ ಎಷ್ಟು ಅಭ್ಯಾಸ ಅವಶ್ಯಕತೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ತಿಳಿದಿದೆ. ಹೌದಲ್ಲ ಮಾಸ್ಟರ್ಸ್? ಪ್ರತಿಯೊಬ್ಬರಿಗೂ ತಿಳಿದಿದೆ. ಇದಿಷ್ಟೇನಾ? ನಾವು ಏನ್ ಮಾಡಿದ್ರು ಒಂದ್ ಅಡಿಗೆ ಮಾಡ್ಬೇಕಂದ್ರೆ ಎಷ್ಟು ಜಾಗ್ರತೆ. ಇವಾಗಂತೂ ಹೋಗ್ಲಿ ಬಿಡು, ತಾಯಿ ತಂದೆ ಇವಾಗ ಹೆಂಗಿದೆ ಅಂದ್ರೆ ಇವಾಗಿನ ಪರಿಸ್ಥಿತಿ ಎಲ್ಲ ಸೌಕರ್ಯ ಮನೆಯಲ್ಲಿರುತ್ತೆ. ಎಲ್ಲ ಸೌಕರ್ಯ ಇರುತ್ತೆ ಮನೆಯಲ್ಲಿ. ಆದ್ರೆ ಏನ್ ಮಾಡ್ಬೇಕು ಟಿಫಿನ್ ಅಂದ್ರೆ ಏನ್ ಬೇಕು ಅಂತ ಯಾರು ಹೇಳಲ್ಲ. ಏನನ ಮಾಡು ಅಂತ. ಮಾಡಿದ್ಮೇಲೆ ಇದ್ಯಾಕ್ ಮಾಡ್ದಿ, ನನ್ಗದು ಬೇಡ, ನಂಗಿದು ಬೇಕು. ಅದಕ್ಕೆ ಅಡಿಗೆ 100 ಮಂದಿಗ್ ಮಾಡೋದ್ ಈಸಿಲಿ, ಒಬ್ರಿಗ್ ಮಾಡೋದ್ ಕಷ್ಟ. ಹೌದಾ ಇಲ್ಲ? 4 ಮಂದಿ 4 ನಮೂನೆ ಇದ್ರೆ ಅದು ಅಲ್ಲೇ ಇದು ಅಲ್ಲೇ ಅಂದ್ರೆ ಅದಕ್ಕೆ ಇವಾಗ ತಾಯಿಗಳು ಹಂಗಾಗಿರೋದು. ನನಗೇನ್ ಬೇಕು ಅಂತ ನನಗೆ ಗೊತ್ತಿಲ್ಲ. ಮಕ್ಕಳಗ್ ಕೇಳ್ತೀನಿ, ನಿನಗೇನ್ ಬೇಕು, ಇಷ್ಟ ಏನನ ಮಾಡು. ಮಾಡಿದ್ಮೇಲೆ ಇದು ಬೇಡ, ನಂಗದು ಬೇಡ. ಅವಾಗ 100 ಮಂದಿ ಅಡಿಗೆ ಮಾಡೋದು ಈಗ ಅವ್ರ ರೊಟ್ಟಿ ಕೊಟ್ರೆ ಸಾಕಂತ ಖುಷಿ ಆಗ್ತಿದ್ರಂತ.
ಇವತ್ ಕ್ಲಾಸ್ ಕೇಳ್ಕೊಂಡೆ ಇಲ್ಲಿಗೆ ಬಂದೆ. ಅವ್ರು ಹೇಳುತ್ತಿದ್ರು ಅವಾಗ ಪುಡಿ ಚಟ್ನಿ ಉಪ್ಪಿನಕಾಯಿ ಅಂದ್ರೆ ಅನ್ನ ಮೊಸರು ಅನ್ನ ಮಜ್ಜಿಗೆ ಅಂದ್ರೆ ಅಷ್ಟು ಇಷ್ಟಪಟ್ಟು ತಿಂತಾ ಇದ್ರು. ರೊಟ್ಟಿ ಕಾಯಿ ಪಲ್ಯ ಮಾಡಿದ್ರಂತೂ ಹಂಗಿರೋರು. ಒಬ್ಬೊಬ್ರು ಜೀವನ ಹೆಂಗಿರುತ್ತೆ ನೋಡಿ. ಇವಾಗ ಏನೆಲ್ಲಾ ಮಾಡಿದ್ರು ಬರೀ ಬ್ರೆಡ್ ಬಿಸ್ಕೆಟ್ ಇನ್ನೊಂದ್ ತಿಂದ್ವಿ ಮತ್ತೊಂದ್ ತಿಂದ್ವಿ. ಶಾಕಾಹಾರದ ಮನೇಲಿ ಎಷ್ಟು ತರಕಾರಿಗಳು ಇವಾಗ ಸಿಗ್ತಾ ಇದಾವೆ. ಈ ತರಕಾರಿ ಎಲ್ಲ ತಿನ್ನೋದ್ ಬಿಟ್ಟು ಬರೇ ಆ ಪಿಜ್ಜಾಗಳು ಇವು ಅಂಗಡಿಗಳು ಕೂಡ ಅವೇ ಇಟ್ಬಿಟ್ಟಿರ್ತಾರೆ. ಕಾಲೇಜುಗಳ ಹತ್ರ ಶಾಲಾ ಕಾಲೇಜುಗಳ ಹತ್ರ ಆಗ್ಲಿ ಇನ್ನೊಂದ್ ಹತ್ರ ಆಗ್ಲಿ ಇನ್ನ ಅವೇ ಹೆಚ್ಚಿಗಾಗ್ತಾ ಇದಾವೆ ನೋಡಿ. ಆವಾಗ ಪಾಪ ಅವ್ರಿಗೆ ಇದ್ ಯಾವ್ದಿದ್ರೆ ಅದೇ ತಿಂತಾರೆ ಅಂತ ನಮ್ಗ ಅನ್ಸುತ್ತೆ. ಚಲೋ ಬಿಟ್ರೆ ಬಿಸ್ನೆಸ್ಸೇ ಆಗೋದಿಲ್ಲ. ಲಾಸ್ಟ್ಗೆ ಏನ್ ಮಾಡ್ತಾರೆ, ಯಾವ್ದ್ ಬಿಸ್ನೆಸ್ ಆದ್ರೆ ಅದನ್ನ ಇಟ್ಕೊಂಡು ಕುಂದ್ರಮ್ಮ. ನೋಡಿ ಎಷ್ಟು ಕಥೆಗಳಿರುತ್ತೆ. ಇವೆಲ್ಲದಕ್ಕೂ ಅಭ್ಯಾಸ ಮಾಡ್ಬೇಕು. ಈಸ್ಟ್ ಆರ್ ವೆಸ್ಟ್, ಪಿರಮಿಡ್ ಮಾಸ್ಟರ್ಸ್ ಆರ್ ಬೆಸ್ಟ್. ಶ್ರೀಜಿ ಹೇಳೋದು ಅದನ್ನೇ, ಈಸ್ಟ್ ಆರ್ ವೆಸ್ಟ್. ನಾವೆಲ್ಲಾ ನೋಡ್ಬೇಕು, ಎಲ್ಲಕ್ಕ ನಮ್ಗೆ ಯಾವ್ದ್ ಬೇಕದ್ ಕಲಿಬೇಕು. ನಮ್ಮ ಹತ್ರ ಎಷ್ಟು ವೆಜಿಟೇಬಲ್ಸ್ ಇದಾವ, ಏನ್ ಕತೆ. ಎಲ್ಲಿಂದನೋ ಬಂದಿರೋದು ಆ ಪಿಜ್ಜಾ. ಆ ಡಿಸ್ಟ್ರಕ್ಟಿವ್ ಎನರ್ಜೀಸ್ ಇರುತ್ತೆ ಅದ್ರಲ್ಲೆಲ್ಲ. ಮೈದಾ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಬರೀ ಮೈದಾದಿಂದಾನೇ ಮಾಡಿರ್ತಾರೆ. ನಮ್ಮಂತವ್ರಿಗೆ ಹೊರಗೆ ಹೋದ್ರೆ ಊಟಗಳೇ ಇರೋದಿಲ್ಲ ಸರಿ. ಎಲ್ಲಾದ್ರಾಗೂ ಬೆಳ್ಳುಳ್ಳಿ ಊಟನೇ ಮಾಡ್ತಾರೆ. ಇಷ್ಟು ಒಂದು ಅಡಿಗೆ ಕಲಿಯೋದಂದ್ರೆ ತಮಾಷೆ. ತರಕಾರಿ ಕತ್ತರಿಸಿದ್ರೆ ಇಷ್ಟು ಕ್ಲಾಸ್ಗಳು 18 ವರ್ಷದಿಂದ ಕಾರ್ಯಕ್ರಮ ನಡೀತದ ರಾಯಚೂರಲ್ಲಿ. ಇವತ್ತಿಗೂ ಅಡಿಗೆ ಮಾಡ್ರಿ ಅಂದ್ರೆ ಎಲ್ಲಾರ ಹೆಂಗೆ ತರಕಾರಿ ಇಷ್ಟಿಷ್ಟೇ ಹಚ್ಚುತ್ತಾರೆ. ಅಷ್ಟು ಹೋಗ್ಲಿ ಪಿರಮಿಡ್ ಮಾಸ್ಟರ್ಸೇ ಅಲ್ಲ, ಹೋಗ್ಲಿ ಏನಾನ ಹೇಳಿಬೇಡನ ಎಲ್ಲ ಚೊಲೋ ಅದ ಅಂತ ಹೇಳೇ ಬರ್ಬೇಕಂದ್ರೆ ಬಾಯೇ ಬರೋದಿಲ್ಲ. ಯಾಕಂದ್ರೆ ಎಲ್ಲ ಚೆನ್ನಾಗಿರುತ್ತೆ. ತರಕಾರಿನೇ ಇಷ್ಟು ಸಾರ್ ಹತ್ರ ಅಷ್ಟು ಬೈಸ್ಕೊಂಡಾರ ಮತ್ತೆ ಒಬ್ಬೊಬ್ರು. ಹಂಗಿಂಗ್ ಬೈಸ್ಕೊಂಡಿಲ್ಲ, ಅಂತ ಪರಿ ಬೈಸ್ಕೊಂಡಾರ ಒಬ್ಬೊಬ್ರು. ಇಷ್ಟಿಷ್ಟೇ ಕೈಮಾ ಜಾಸ್ತಾರ ಆಚೆ. ಅದು ತರಕಾರಿ, ಅದು ಬೀನ್ಸ್ ಅನ್ನೋದ್ ಗೊತ್ತಿಲ್ಲ, ಚಳಂಬ್ರಿಕಾಯಿ ಅನ್ನೋದ್ ಗೊತ್ತಿಲ್ಲ, ಹೀರೆಕಾಯಿ ಅನ್ನೋದ್ ಗೊತ್ತಿಲ್ಲ. ಯಾವ್ದ ಗ್ರೀನ್ ಕಲರ್ನಾಗ ಅದ್ ಏನಂತ ಹೆಂಗ ಅರ್ಥ ಆಗುತ್ತೆ. ಇಷ್ಟೇ ಯಾರ ಸ್ವಭಾವಗಳನ್ನ ಯಾರು ಬದಲಾವಣೆ ನಾವ್ ಅಂತೀವಿ ಗಂಡನ ಹೇಳಿದ್ರೆ ಹೆಂಡತಿಗೆ ಅಂತೀವಿ, ಹೆಂಡತಿಗೆ ಹೇಳಿದ್ರೆ ಅವ್ರಿಬ್ರದೇ ಅಷ್ಟ ಕಥೆಗಳಿರ್ತಾವ. ಪಾಪ ಒಬ್ರು ಹಿಂಗಿದ್ರೆ ಒಬ್ರು ಏತಿ ಅಂದ್ರೆ ಒಬ್ರು ಪಿಯತಿ ಅಂತ. ಹೌದಾ ಇಲ್ಲ? ಒಬ್ಬೊಬ್ರು ಒಬ್ರು ಎರಡೇ ಇರೋದಿಬ್ರೆ. ಆ ಇಬ್ರು ಒಬ್ರು ಅದೇ ಅಂತಾರೆ, ಇಬ್ರು ಇದಂತಾರೆ. ಇವಾಗ ಅವ್ರು ಮೆಚ್ಕೋಬೇಕೋ ಮೆಚ್ಕೋಬಾರ್ದು ಅನ್ನೋದು ದೊಡ್ಡ ಕಥೆ ಆಗಿ. ಮೆಚ್ಕೊಂಡ್ರೆ ಇನ್ ಅದೇ ಕಂಟಿನ್ಯೂ ಮಾಡ್ತಾರೆ. ಮೆಚ್ಕೊಂಡಿಲ್ಲ ಅಂದ್ರೆ ಅಯ್ಯೋ ಮನ್ಸೇ ಬರ್ಲಿಲ್ಲಲ್ಲ, ಅಷ್ಟು ತಿಂದು ಬಂದಿದೀವಿ ಚೊಲೋ ಅದ ಅಂತ ಹೇಳಕ್ ಬರೋದಿಲ್ಲಲ್ಲ ಅಂದ್ರಲ್ಲಿ ನೋಡಿರ್ತೀವಿ. ಇಷ್ಟಿಷ್ಟೇ ಏನ್ ಹೇಳ್ಬೇಕು. ಆದಷ್ಟು PSSM ಅಡಿಗೆಗಳ ರೀತಿನಲ್ಲೇ ಮಾಡ್ರಿ ಅಂತಾನೇ ಹೇಳಿ ಬಂದ್ರಿ. ಅದ್ರಾಗ ಏನಂದ್ರದ ಎಲ್ಲ ಏನು ಸೇರ್ಸ್ಬೇಡ್ರಿ, ಸುಮ್ಮನೆ ಉಪ್ಪು ಖಾರ ಅಷ್ಟೇ. ಅದು ಸಾತ್ವಿಕ ಅಡಿಗೆ ಅಷ್ಟೇ ಮಾಡ್ರಿ ಅಂದ್ರಿ. ಏನ್ ಹಾಕ್ಬಾರ್ದು ಅದಕ್ಕೆ ಮಿಕ್ಸ್ಡ್ ಮಾಡಿ ನುಜ್ಜು ಗುಜ್ಜು ಮಾಡ್ಬೇಡ್ರಿ. ಏನಂದ್ರದೇ ಹಾಕಿ ಸುಮ್ಮನೆ ಕುದಿಸ್ರಿ ಅಥವಾ ಬೇಯಿಸ್ರಿ. ಒಂದಿಷ್ಟು ಉಪ್ಪು ಖಾರ ಹಾಕ್ರಿ, ಅರಶಿನ ಹಿಂಗು ಸೇರ್ಸಿದ್ರೆ ಇಷ್ಟ ಹಿಂಗು, ಇಲ್ಲ ಕರ್ಬೇವು ಕೊತ್ತಂಬರಿ ಅಷ್ಟೇ. ಇನ್ ಅದ್ರಾಗ ಮ್ಯಾಲೆ ಅದು ಹಾಕಿದೆ ಇದು ಸುರಿದೆ ಇದು ಅವ್ನ್ಗೆ ಯಾವಾಗ ತಿನ್ನೋದಿಲ್ಲ. ಬಹಳ ಸಾತ್ವಿಕರಾಗ್ತೀವಿ, ಶುದ್ಧ ಸಾತ್ವಿಕತೆಗೆ ಬರ್ತೀವಿ. ಆಗ ನಮ್ಮ ಮನಸ್ಸು ಖಾಲಿ ಆಗಕ್ಕ ಸಜ್ಜುಗೊಳ್ತಾ ಇರುತ್ತೆ. ನಮಗ್ ನಾವೇ ಮಾಡ್ಕೋಬೇಕ. ಅದರಲ್ಲೂ ಒಂದು ಮೆಡಿಟೇಟರ್ಸ್ ಹ್ಯಾಂಡ್, ಮಾಸ್ಟರ್ಸ್ ಹ್ಯಾಂಡ್ ಅನ್ನೋದು ಇದ್ದಾಗ ಏನೆಲ್ಲ ತಿಂದ್ರು ಆ ಹ್ಯಾಂಡ್ ಅನ್ನೋದ್ ಏನಿರುತ್ತಲ್ಲ ಅದು ನಿಂದಿರಿಸ್ತದೆ. ಅವ್ರ ಹ್ಯಾಂಡೇ ಆ ತರ ಇರುತ್ತೆ. ಮಾಸ್ಟ್ರಿ ಅಂದ್ರೆ ಅದೇ ಮನಸ್ಸನ್ನ ಖಾಲಿ ಮಾಡ್ಕೊಂಡು ಅವ್ರ ಅಡಿಗೆ ಮಾಡೋದು. ಧ್ಯಾನ ಮಾಡ್ರಿ ಅಡಿಗೆ ಮಾಡ್ರಿ, ಧ್ಯಾನ ಮಾಡ್ರಿ ಅಡಿಗೆ ಮಾಡ್ರಿ ಅಂದ್ರೆ ಇದೆ. ಮತ್ತೆ ನೋಡಿ ಇದೆಲ್ಲ ಒಂದ್ ದಿವ್ಸಕ್ ಬರುತ್ತಾ? 17 ವರ್ಷದಿಂದ ಗುರುಗಳ ಕೈ ಅಡಿಗೆ ತಿಂದು ಗುರುಗಳ ಜೊತೆಗಿದ್ರು ಇಷ್ಟೆಲ್ಲಾ ಕೇಳಿದ್ರು ಇನ್ನ ನಾವೇನ್ ಕೇಳಿಲ್ಲ ಮೇಡಮ್ ಅಂತ. ಬರೇ ಬಡ್ಸಕ್ ನಿಂತೆ, ಇಲ್ಲ ಅಂದ್ರೆ ಅಲ್ಲಿ ತಿರುಗಿದೆ ಇಲ್ಲಿ ತಿರುಗಿದೆ, ಸಾರ ಜೊತೆಗಿದ್ದು ಸುಮ್ನೆ ಮಾತಾಡಿದೆ, ಏನು ತಿಳ್ಕೊಂಡಿಲ್ಲ. ಏನ್ ಬರ್ತದ? ಸುಮ್ನೆ ನಕ್ಕಿದ್ವಿ ಕುಂತು ಅಂದ್ರೆ. ನಾವು ಗುರುಗಳ ಜೊತೆಗಿದ್ವಿ ನಕ್ಕಿದ್ವಿ ಆಯ್ತು. ಅದೊಂದು ಅದ್ಭುತ ಅವಕಾಶ. ಹೌದಾ ಇಲ್ಲ? ನೀನ್ ಏನ್ ಕಲ್ತ್ಕೊಂಡಿ? ಸಾರ್ ಮಾಡೋದ್ ನೋಡಿ ನೀನ್ ಏನೇನ್ ಕಲ್ತಿ? ಜೊತೆಗೆ ಇದ್ದೀವಲ್ಲಪ್ಪ, ಏನ್ ಬದಲಾವಣೆ ಬಂದದ್ದು? ಪಿರಮಿಡ್ಗಳು ಕಟ್ಟ ಟೈಮ್ ನಲ್ಲಿ
ನಾವು ಮನೆಯಲ್ಲೇ ಕುತ್ಕೊಂಡು ಧ್ಯಾನ ಮಾಡ್ತೀವಿ ಅನ್ನೋರು ರಾಯಚೂರಿನಲ್ಲಿ ಎಷ್ಟೊಂದ್ ಜನ ಇದ್ದಾರೆ. ಅದ್ ಇವತ್ತು ಗೊತ್ತಾಯ್ತು. ಇವಾಗ 17 ವರ್ಷದ ಒಂದು ಸತತ ನಿರಂತರ ಪ್ರಯತ್ನ ಇವಾಗ ಪಿರಮಿಡ್ ಬರ್ತಾ ಇದೆ. ಎಷ್ಟು ಅಭ್ಯಾಸ ಮಾಡಿದ್ರೆ, ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಬರ್ಬೇಕು ಅಂತ ಗುರುಗಳು ಏನೆಲ್ಲ ಸಂಕಲ್ಪ ಮಾಡ್ಕೊಂಡಿದ್ರು, ಆ ಇವತ್ತಿನ ದಿವಸ ಬರ್ತಾ ಇದ್ರೆ ನಮ್ ಮನೆಗಳಲ್ಲಿ ನಾವು ಕುತ್ಕೊಂಡು ಧ್ಯಾನ ಮಾಡ್ತೀವಿ ಅಂದ್ರೆ ಏನ್ ಹೇಳ್ಬೇಕು? ಇದೇ ನೋಡ್ರಿ ಅಜ್ಞಾನ ಅಂದ್ರೆ ಇದೆ. ಇಷ್ಟು ದಿವಸ ಮನೆ ಕುತ್ಕೊಂಡೇ ಮಾಡಿರೋದಲ್ವ, ಇವಾಗೂ ಇನ್ನು ಮನೆ ಕುತ್ತೀವಿ ಅಂದ್ರೆ ಇರ್ರಿ ಸಾಯಿರಿ ಅಲ್ಲೇ ಅಂತ ಅಷ್ಟೇ. ಹೌದಾ ಇಲ್ಲ? ಹಂಗೆ ಹೋಗ್ತಾರ ಅಷ್ಟೇ ಮೇಲೆ. ಪಿರಮಿಡ್ಗಳು ಕಟ್ಕೊಂಡಾಗ ಅಥವಾ ಯಾರಾದ್ರೂ ಕ್ಲಾಸ್ ಮಾಡಕ್ ಬಂದ ಆಗಿಲ್ಲ ಅಂದಾಗ ಬರೋದ್ ಬೇಡ. ಆದಾಗ ಬರಕ್ಕೇನು? 108 ಕ್ಲಾಸ್ ಕೇಳ್ತಾರೆ, ಕೇಳ್ರಿ. ನಮಗೆ ಯಾವ್ದು ಸೂಟ ಅನ್ಸುತ್ತೆ, ನಮ್ಮ ಊರಿಗೆ ಯಾವ್ದು ಸೂಟ ಅದು ಲೆಕ್ಕ ಅಲ್ಲ. ನನಗೆ ನಾನು ಅನ್ಕೊಂಡ್ಬಿಟ್ರೆ ಸಾಕ, ನನ್ ಸುತ್ತಲೂ ಇದ್ದವ್ರು ಏನಾಗ್ಬೇಡ. ಅವ್ರದ್ದು ನೋಡ್ಬೇಕಲ್ಲ, ಊರಿನ ಜನರಿಗೆ ಧ್ಯಾನ ಕಲ್ಸ್ಬೇಕಂದ್ರೆ ಊರ್ ಬಗ್ಗೆನೂ ಸ್ವಲ್ಪ ಕಾಳಜಿ ಇರ್ಬೇಕಲ್ಲ ನಮ್ಗೆ. ನಾನು ಒಬ್ಳೆ ಕುಂತು ಮನೆಗ್ ಮಾಡ್ತೀನಿ ಅಂದ್ರೆ ಏನ್ ಅರ್ಥ ಅದು? ಮಂದಿಗೆ ಹೇಳ್ಬೇಕು. ಪಿರಮಿಡ್ ಕಟ್ಟಕ್ಕಾದ್ರ ಅವಗಾಹನೆ ಮೂಡಿಸ್ಬೇಕು, ಎಲ್ಲರಿಗೂ ಹೋಗ್ಬೇಕು. ಈ ಅವಕಾಶ ಮತ್ತೆ ಬರುತ್ತೆ ಅಂದ್ರೆ 17 ವರ್ಷಕ್ಕೆ ಈಗ ಸಾಮೂಹಿಕ ಪಿರಮಿಡ್ ಬರ್ತಾ ಇತ್ತು ನೋಡಿ. ಇದೆಲ್ಲ ಒಂದು ಅಭ್ಯಾಸ. ಈಗ 10-15 ವರ್ಷದಿಂದ ಸಾಧನೆ ಮಾಡೋದು ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಒಂದ್ 25 ವರ್ಷದಿಂದ ಸಾಧನೆ ಮಾಡ್ತಾ ಇರೋರ್ ಎಕ್ಸ್ಪೀರಿಯನ್ಸ್ನು ಬೇರೆ ಬೇರೆ ನಮೂನೆನೆ ಇದೆ. ಒಬ್ಬೊಬ್ರದ್ದು ಈ ಮೊನ್ನೆ ಬಂದಿರ್ತಾರೆ, 1 ವರ್ಷ 2 ವರ್ಷದ ಕೆಳಗ್ 4 ವರ್ಷದ ಕೆಳಗ್ ಬಂದಿರ್ತಾರೆ. ಎಷ್ಟು ತರ ನೋಡಿರ್ತಾರೆ, ಎಷ್ಟು ಇದ್ರಲ್ಲೂ ಆಧ್ಯಾತ್ಮಿಕತೆ ಅಂತ ಬರ್ತಾರೆ. ಅದ್ರಲ್ಲೂ ನಾನು ಹೋಗಿಸ್ಕೊಳಕ್ಕೆ ಇಲ್ಲಿ ಬರ್ಬೇಕು, ಇಲ್ಲಿ ಬಂದ್ರು ಮತ್ತೆ ಅದೇ. ಇದ್ರಲ್ಲೂ ರಾಜಕೀಯ, ಇದ್ರಲ್ಲೂ ನನಗೆ ಅದು ಬೇಕು, ನನಗೆ ಇದು ಬೇಕು, ನನಗೆ ಅಧ್ಯಕ್ಷ ಬೇಕು, ನಂಗೆ ಕಾರ್ಯದರ್ಶಿ ಬೇಕು, ನಂಗೆ ಇನ್ನೊಂದು ಬೇಕು. ಅರೆ ಇವೆಲ್ಲ ಕಳ್ಕಳಕ್ಕೆ ಬಂದಿದ್ದೋ ಮರ. ಧ್ಯಾನ ಅಂದ್ರೆ ಎಲ್ಲ ಕಳ್ಕಳಕ್ಕೆ. ಧ್ಯಾನ ಕಣ್ಣು ತೆಗೆದಾಗ ಮಾಡು, ಎಷ್ಟು ಮಾಡ್ಬೇಕ ಅಷ್ಟ್ ಮಾಡೆಲ್ಲ ಬಿಟ್ಟು ಬಿಡು. ನನಗ್ ಸಿಕ್ಕ್ಯದ, ನಾನು ಇದೇ ಮಾಡ್ತೀನಿ, ಇವೆಲ್ಲ ಹೋಗಿಸ್ಕೊಳಕ್ಕೆ. ಅಲ್ಲಿ ನೋಡಿ, ಪ್ರಾಪಂಚಿಕ ಏನಿರುತ್ತೋ ಆಧ್ಯಾತ್ಮಿಕತೆನೂ ಅದೇ ಇರುತ್ತೆ. ಇದ್ರಲ್ಲಿ ಬೇರೆ ವ್ಯತ್ಯಾಸ ಏನಿರುತ್ತೆ? ಇಷ್ಟು ದಿವಸ ಮನೇಲಿ ಜಗಳ ಮಾಡ್ತಿದ್ವಿ, ಮಂದಿನಲ್ಲಿ ಜಗಳ ಮಾಡ್ತಿದ್ವಿ, ಈ PSSM ನಲ್ಲಿ ಜಗಳ ಮಾಡೋದು ಎಲ್ಲ ಒಂದೇ ಆಯ್ತಲ್ವಾ ಅಲ್ಲಿಗೆ. ನೋಡಿ, ಮನೆ ಗೆದ್ದು ಮಾರಿ ಗೆಲ್ಬೇಕಂದ್ರೆ ಈಗ ಇಲ್ಲೂ ಗೆಲ್ಬೇಕು ನಾವೀಗ. ಇಲ್ಲೊಬ್ರು ಎಲ್ಲ ಸೇರ್ಕೊಂಡಿರ್ತೀವಲ್ಲ, ಈಗ ಅದೂನು ಗೆಲ್ಬೇಕು. ಮಾಡಿ ಅಲ್ಲೂನು ಗೆದ್ರೆ ಅವಾಗ ಅದಕ್ಕೆ ಧ್ಯಾನ ಮಾಡ್ರಿ, ಕ್ಲಾಸ್ಗಳು ನಡೆಸಿ ಧ್ಯಾನ ಮಾತ್ರ ಬಿಡಬೇಡ್ರಿ. ಕೇಳೋದಂದ್ರೆ ಇಷ್ಟೆಲ್ಲ ಗದ್ದಲದಾಗುನು ಆ ಒಂದು ವಸುದೈಕ ಕುಟುಂಬಕ ಆಗ್ಬೇಕಂದ್ರೆ ಅಷ್ಟು ತಮಾಷೆ. ಒಬ್ಬೊಬ್ರ ಕೋರಿಕೆ ಒಂದೊಂದಿರುತ್ತೆ. ಇಂತಹ ದೊಡ್ಡ ಕೋರಿಕೆನಲ್ಲಿ ಪತ್ರಿಜಿ ಅವ್ರು ಹೇಳಿರೋದಕ್ಕೆ ಎಲ್ಲರೂ ಒಂದ್ ಒಟ್ಟು ಕೂಡ್ತಾರೆ ಅಂದ್ರೆ ಎಷ್ಟು ಗ್ರೇಟ್ ಇರ್ಬೇಡ ಪತ್ರಿಜಿ ಮಾತಿಗೆ. ಇಷ್ಟು ರ್ಯಾಲಿಗಳು ನಡೆಸ್ತಾರ, ಇಷ್ಟು ಕಾರ್ಯಕ್ರಮಗಳು ಮಾಡ್ತಾರ. ಏನೆಲ್ಲ ಮಾಡಿದ್ರುನು ಒಂದು ಗುರು ಮಾತಿಗೆ ಒಂದು ಗೌರವಿಸಿ, ನನ್ನದು ಎಷ್ಟು ಕಥೆಗಳಿದ್ರು ಸಹಿತ ಎಲ್ಲವನ್ನ ಬಿಟ್ಟು ಒಂದು ಕಡೆ ಸೇರೋದು ಅಂದ್ರೆ ಗುರುಗಳ ಇಚ್ಛೆ, ಗುರುಗಳ ಶಕ್ತಿ ಹೊರತು ಗುರುಗಳ ಸಂಕಲ್ಪ ಅನ್ನೋದು ಯಾವ ರೀತಿನಲ್ಲಿ ಇರ್ಬೇಕು. ಪತ್ರಿಜಿಗೆ ಅಷ್ಟು ಜೈ. ಒಂದು ಧ್ಯಾನಕ್ಕೆ ಅಷ್ಟು ಜೈಕಾರ ಹಾಕೋದು ಅಂದ್ರೆ ತಮಾಷೆ ಅಲ್ಲ. ಧ್ಯಾನಕ್ಕೆ ಇವೆಲ್ಲ ಅಭ್ಯಾಸ ಮಾಡಿದ್ರೇನೆ ಬರ್ತದ. ಒಂದಲ್ಲ ಒಂದ್ ದಿವಸ ಅವಗಾಹನೆ ಮತ್ತೆ ಬರುತ್ತೆ. ಬ್ಯಾಕ್ ಟು ಪೆವಿಲಿಯನ್ ಮತ್ತೆ ಬರುತ್ತೆ. ಅಲ್ಲಿಗೆ ಹೋದ್ರು ಇಲ್ಲಿಗೆ ಬರ್ಬೇಕು. ಹೆಸರು ತಿಕ್ಬೇಕು, ಪಾತ್ರೆ ತೊಳಿಬೇಕು. ಅವಾಗ ಮನೆಗ್ ಮಾಡ್ತೀವಿ, ಪಿರಮಿಡ್ ಮಾಡ್ತೀವಿ, ಅಷ್ಟೇ ವ್ಯತ್ಯಾಸ, ಬೇರೆ ಏನಿಲ್ಲ. ಅಲ್ಲೂ ರಂಗೋಲಿ ಹಾಕ್ತಿವಿ, ಇಲ್ಲೂ ರಂಗೋಲಿ ಹಾಕ್ತಿವಿ. ಅಲ್ಲಿ ಪ್ರಾಪಂಚಿಕ ಪುಸ್ತಕಗಳು ಓದ್ತಿದ್ವಿ, ಇಲ್ಲಿ ಆಧ್ಯಾತ್ಮಿಕ ಬುಕ್ಗಳು ಓದ್ರು. ಹೌದಲ್ಲ? ಅಲ್ಲಿ ಸೈನ್ಸ್ ಬೇಕು, ಇಲ್ಲಿ ಸೈನ್ಸ್ ಬೇಕು. ಮತ್ತೆ ಆ ಓದಿರೋದೇ ಆ ಸೈನ್ಸೇ ಇವಾಗ ಅದೇ ಮಾಡ್ತಿದೀವಲ್ಲ. ಅಮ್ಮಯ್ಯ ಟೆಕ್ಸ್ಟ್ ಬುಕ್ಸ್ ಓದೋದ್ ಮುಗೀತು, ಎಕ್ಸಾಮ್ ಮುಗೀತು ಅಂತವಲ್ಲ. ಈಗ ಜೀವನದ ಎಕ್ಸಾಮ್ ನಲ್ಲಿ ಮತ್ತೆ ಅವೇ. ಆ ಫಸ್ಟ್ ಸ್ಟ್ಯಾಂಡರ್ಡ್ ಬುಕ್ ಇಟ್ಕೊಂಡ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಬುಕ್ ಎಷ್ಟೆಲ್ಲ ಕೊಟ್ಟಾರಪ್ಪ ಇವ್ರು. ಇವೆಲ್ಲ ಓದಿದ್ವಿ, ಇವಾಗ ಧ್ಯಾನದಲ್ಲಿ ಇದೇ ಬರುತ್ತಲ್ವಾ ನಮ್ಗೆ. ನಾವ್ ಅದೇ ಅನ್ಕಂತೀವಿ. ಮತ್ತೆ ಯಾರೋ ಬಂದ್ ಹೇಳಿದ್ರೆ ದೊಡ್ಡ ಚಪ್ಪಾಳೆ ಹೊಡಿತೀವಿ, ನಮ್ಗೇನ್ ಗೊತ್ತಿಲ್ಲ ಅನ್ಕಂತೀವಿ. ಆಗೋದ್ ಬಂದಿದ್ವಿ ಇವೆಲ್ಲ ಹೇಳೋದು.
ಒಂದ್ ದಿವಸ ನಾನ್ ಇಲ್ಲಿ ಸ್ಪೀಕರ್ ಆಗಿರ್ತೀನಿ, ಇನ್ನೊಂದ್ ದಿವಸ ನಾನ್ ಅಲ್ಲಿ ಕುತ್ಕೊಂಡಿರ್ತೀನಿ. ಅವಾಗ ಒಂದ್ ದಿವಸ ನೀವ್ ಸ್ಪೀಕರ್ ಆಗಿರ್ತೀರ, ಅಷ್ಟೇ ವ್ಯತ್ಯಾಸ. ನನಗ್ ಕೊಟ್ಟಿದ್ದಿಸ್ ನಾನ್ ಹೇಳ್ತೀನಿ, ನಿಮ್ಗ್ ಕೊಟ್ಟಿದ್ದಿಸ್ ನೀವ್ ಹೇಳ್ತೀರಿ. ಹಂಗಂತ ಹೇಳಿ ನಾನ್ ಹೆಚ್ಚಲ್ಲ, ಇಲ್ಲಿ ನೀವ್ ಕಡಿಮೆ ಅಲ್ಲ. ಹಂಗಂತ ಹೇಳಿ ನೀವ್ ಹೆಚ್ಚಲ್ಲ, ನಾನ್ ಕಡಿಮೆ. ನಾವೇನ್ ಸೀನಿಯರ್ಸ್ ಅಂತ ಪಟ್ಟ ಕಟ್ಕೊಳ್ಳೋದು ಬೇಕಿಲ್ಲ, ಜೂನಿಯರ್ಸ್ ಅಂತ ಹೇಳಿ ಪಟ್ಟ ಕಟ್ಕೊಳ್ಳೋದು ಬೇಕು. ನೀವ್ ವಯಸ್ಸಿನಾಗ ದೊಡ್ಡವ್ರ ಇರ್ಬೋದು, ನಾನ್ ಸಣ್ಣ ಇರ್ಬೋದು. ಒಬ್ಬೊಬ್ರ ಹತ್ರ ಒಂದೊಂದು ಅನುಭವ ಜ್ಞಾನ ಇದೆ. ಆ ಅನುಭವ ಜ್ಞಾನ ಅನ್ನೋದು ಎಲ್ಲಾ ಕಡೆ ಎಲ್ಲರೂ ಶೇರ್ ಮಾಡ್ಕೋಬೇಕು. ಮನೆಯಲ್ಲಿ ನಾನು ಏನ್ ಹೇಳಿದ್ರು ಕೇಳೋದಿಲ್ಲ ಅಂದಾಗ ಇಲ್ಲಿ ಬಂದ್ ಹೇಳ್ರಿ, ನಾವ್ ಇದೀವಲ್ಲ ಕೇಳಕ್, ಇಲ್ಲಿ ಬಂದ್ ಹೇಳ್ರಿ. ಇಲ್ಲಿ ಹೇಳಿದ್ಮೇಲೆ ಖುಷಿ ಪಡ್ಬೇಕು. ಮನೇಲಿ ಸೊಸೆನೆ ಕೇಳ್ಬೇಕು, ಮಗಳೇ ಕೇಳ್ಬೇಕಂತ ಅನ್ಕೋಬಾರ್ದು. ಹೌದಲ್ಲ? ನಾ ಇಲ್ಲಿ ಕುಂತೀನಲ್ಲ, ನಾ ಫೋನ್ ಹಚ್ತೀನಿ, ಗಂಟೆ ಅಂತೀನಿ. ಅಲ್ಲರಿ ನೀವ್ ಕೇಳ್ತೀರ, ಅವ್ರಿಗೆ ಆಕಿ ಕೆಲ್ಸ ಇರ್ತದ. ಇಲ್ಲಿ ನಮ್ಮ ಮನೇಲಿ ಎಲ್ಲಾರು ಕೇಳ್ತೇನೆ ಕುಂತು, ನಾನ್ ಗಂಡನೇ ಕೇಳೋದಿಲ್ಲ. ಅದಕ್ಕೆ ನಾವ್ ಇಲ್ಲಿ ಬಂದ್ ಎಲ್ಲ ಹೇಳ್ಬಿಟ್ಟು ಅಮ್ಮಯ್ಯ ಫುಲ್ ಖುಷಿ ಆಗ್ತದೆ. ಎಲ್ಲಿ ಏನ್ ಸಿಗುತ್ತೆ ಆ ಕಡೆ ಹೋಗ್ಬೇಕಾಗ್ಲಿ, ಈ ಕಡೆ ಇಲ್ಲ ಅನ್ಕೋಬಾರ್ದು. ಅವ್ರು ದುಡಿಯಕ್ ಹೋಗ್ಬೇಕಾ, ಅವ್ರ ಪಾಪ ಅಲ್ಲೆಲ್ಲೆಲ್ಲ ಕೇಳ್ಕೊಂಡ್ ಬಂದಿರ್ತಾರೆ, ನನ್ನ ಮಾತ್ ಕೇಳಕ್ ಅವ್ರಿಗೂ ಅಲ್ಲೇ. ಆದ್ರೆ ಇಲ್ಲಿ ನೋಡ್ರಿ, ಗಂಟೆ ಕೊಟ್ರೆ ಗಂಟೆ ನೀವೆಲ್ಲಾ ಕೇಳ್ತೀರಿ, ನಾ ಏನ್ ಹೇಳಿದ್ರು ನೀವ್ ಕೇಳ್ತೀರಿ. ಹಂಗಂತ ಹೇಳಿ ನಾನು ಏನೇ ಅಂದ್ರೆ ಅದೇ ಹೇಳೋದಿಲ್ಲ, ಜ್ಞಾನನೇ ಕೊಡೋದು. ಅಂದ್ರೆ ಅಭ್ಯಾಸ ಮಾಡಿದ್ರೇನೆ ಬರುತ್ತೆ. ಇಲ್ಲ ಅಂದ್ರೆ ಏನಂದ್ರ ಅದೇ ಮಾತಾಡಿದ್ರೆ ಯಾರ್ ಕೇಳ್ತಾರ್ರಿ? ಇವತ್ ಕ್ಲಾಸ್ ಕೊಟ್ಟು ನಾಳೆ ಗೀತಾ ಏನ್ ಬೇಡ ಬಿಡ್ರಿ ಮೇಡಮ್, ನೀವ್ ಚಲೋ ಮಾಡಿದೀರಾ, ಥ್ಯಾಂಕ್ಸ್ ಒಂದ್ ಚಪ್ಪಾಳೆ ಹೊಡೆದ್ಬಿಟ್ಟು ನಾಳೆ ಕ್ಯಾನ್ಸಲ್ ಮಾಡ್ತಾಳೆ ಅಷ್ಟೇ ಕ್ಲಾಸ್. ಹೌದಾ ಇಲ್ವಾ? ನಾವು ಒಂದೊಂದು ಮಾತಾಡ್ಬೇಕಂದ್ರುನು ಎಷ್ಟೋ ಅನುಭವ ಜ್ಞಾನ ಅನ್ನೋದು ನಮ್ಗೆ ಇರುತ್ತೆ ನೋಡಿ. ಇವುಗಳೆಲ್ಲದಕ್ಕೂ ಎಷ್ಟೋ ಅಭ್ಯಾಸ ಅವಶ್ಯಕತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ತಿಳಿದಿದೆ. ಇವುಗಳೆಲ್ಲದಕ್ಕೋಸ್ಕರ ಯಾರು ಪೂಜೆ ಮಾಡೋದಿಲ್ಲ, ವ್ರತಗಳು ಮಾಡೋದಿಲ್ಲ ನೋಡಿ. ಗುರುಗಳ ಪಾದಗಳನ್ನ ಹಿಡಿಯೋದಿಲ್ಲ, ಮಂತ್ರಗಳನ್ನ ಮಾಡೋದಿಲ್ಲ. ಎಲ್ಲವೂ ಅಭ್ಯಾಸ ಮಾಡಿದ್ರೇನೆ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತು. ಕ್ರಿಕೆಟ್ ಆಡ್ಬೇಕಂತ ಹೇಳಿದ್ರೆ ಪೂಜೆ ಮಾಡಿದ್ರೆ ಕ್ರಿಕೆಟ್ ಆಡಕ್ ಬರ್ತದೆ? ಬರಲ್ಲ, ಅದ್ ಎಲ್ಲರಿಗೂ ಗೊತ್ತು. ಆದ್ರೆ ಅಭ್ಯಾಸ ಅನ್ನೋದು ಮಾಡಿದ್ರೇನೆ ಬರುತ್ತೆ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎಂದು ಎಲ್ಲ ವಿಷಯಗಳಲ್ಲೂ ಚೆನ್ನಾಗಿ ಗ್ರಹಿಸಿದ್ದಾರೆ. ಆದರೆ ಶಾರೀರಿಕ ಆರೋಗ್ಯ ಅನ್ನೋದು ಮಾತ್ರ ಡಾಕ್ಟರ್ ಹತ್ರಕ್ಕೆ ಹೋಗ್ತಾ ಇದ್ದಂಗೆ ಬಂದು ಬಿಡ್ಬೇಕು. ಹೌದಾ ಇಲ್ಲ? ಶಾರೀರಿಕ ಆರೋಗ್ಯ ಅಂದ್ರೆ ಹಿಂಗ ಹೋಗ್ತಿದ್ದಂಗೆ ಹಿಂಗ ಬಂದು ಬಿಡ್ಬೇಕು. ಹಾಗೆ ಔಷಧಿಗಳು ಹಿಂಗ ಹಾಕೊಂಡು ಹಾಗೆ ಔಷಧಿಗಳು ಹಿಂಗ ಹಾಕೊಂಡಿದ ತಕ್ಷಣ ಹಿಂಗೆ ಸ್ವಸ್ಥತೆ ಅನ್ನೋದು ಆಗಿ ಬಿಡ್ಬೇಕು, ಆರೋಗ್ಯ ಬಂದು ಬಿಡ್ಬೇಕು. ನಾವು ತಿನ್ನುವಂತೆ ಹಣ ಈ ರೀತಿನಲ್ಲಿ ಕೊಟ್ಟಿದೀವಿ ಅಂದ್ರೆ, ಈಗ ನಾವು ಕೊಟ್ಟಿದೀವಲ್ಲ ಹಣ, ನಮ್ಗೆ ಆರೋಗ್ಯ ಬೇಕು. ಕೊಟ್ರೆ ಹಣ ಕೊಟ್ರೆ ಆರೋಗ್ಯ ಬರೋಂಗಿದ್ರೆ ಇವತ್ತು ಇಷ್ಟ ಆಸ್ಪತ್ರೆಗಳು ಇರ್ತಿದ್ದಿಲ್ಲ, ಇಷ್ಟ ಆಶ್ರಮಗಳು ಇರ್ತಿದ್ದಿಲ್ಲ, ಇಷ್ಟ ಇವೆಲ್ಲದಕ್ಕೂ ಯಾರು ಬರ್ತಾ ಇರಲ್ಲ. ಒಂದು ಆರೋಗ್ಯ ಒಂದು ಅನಾರೋಗ್ಯಕ್ಕೆ ಎಷ್ಟು ಚಪ್ಪಾಳೆ ಹೊಡಿಬೇಕಲ್ಲ ನಾವು. ಇದೊಂದಕ್ಕೋಸ್ಕರ ಎಷ್ಟು ಕಡೆ ತಿರುಗುತ್ತಾರೆ, ಏನೆಲ್ಲಾ ಮಾಡ್ತಾರೆ, ಏನ್ ಮಾಡಬಾರದು, ಎಷ್ಟು ಕಥೆಗಳಿರ್ತಾವ ನೋಡ್ರಿ. ನಾವು ತಿನ್ನುವವುಗಳಲ್ಲಿ ಮಾತ್ರ ಯಾವುದೇ ರೀತಿ ವ್ಯತ್ಯಾಸ ಆಗ್ಬಾರ್ದು, ಯಾವುದೇ ರೀತಿ ವ್ಯತ್ಯಾಸ ಆಗ್ಬಾರ್ದು. ಹಿಂಗಂದ್ರೆ ಹಿಂಗ ಬಂದು ಬಿಡ್ಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಮನೋನಿಯಂತ್ರಣ ಮಾತ್ರ ನಾವು ಮಾಡುವ ಹಾಗಿಲ್ಲ. ಹೌದಿಲ್ಲ? ಮನಸ್ಸು ಮಾತ್ರ ಹಿಡಿತಾ ಇಲ್ಲ ಆಗ್ಲಿ, ನೋಡಿದ ತಕ್ಷಣ ಎಲ್ಲವನ್ನು ತಿನ್ಬಿಡ್ಬೇಕು, ಎಲ್ಲ ಮಾಡ್ಬಿಡ್ಬೇಕು, ಎಲ್ಲ ಕಥೆಗಳು ನಡ್ಸ್ಬಿಡ್ಬೇಕಂತ ಹೇಳ್ಬಿಟ್ಟು ಈಗ ಆರೋಗ್ಯ ಬಂದು ಬಿಡ್ಬೇಕು. ಎಲ್ಲಿಗೋಯ್ತು ನಮ್ಮ ಶಾಸ್ತ್ರೀಯ ದೃಷ್ಟಿಕೋನ? ಎಲ್ಲರಿಗ್ ಗೊತ್ತಲ್ವಾ, ಗುರುಗಳು ಹೇಳ್ತಾ ಇರ್ತಾರೆ, ನಾವು ಹೇಳ್ತೀವಿ. ನಾವ್ ಹೇಳಿದ್ದೆ ನಾವ್ ಎಷ್ಟೊತ್ತಿ ಮಾಡಕ್ ಆಗಲ್ಲ, ಯಾಕಂದ್ರೆ ಅದಂಗಿರ್ತಿ ಹೇಳೋದ್ ಸುಲಭ. ಇದು ಕಾನ್ಸೆಪ್ಟ್ ಯಾರ್ದು? ಗುರುಗಳದು. ನಂದು ಕಾನ್ಸೆಪ್ಟ?
ಅಲ್ಲ. ಆದ್ರೆ ನಾನ್ ಮಾಡಿದ್ದು ನಾನ್ ಆಚರಣೆಗೆ ತಂದಿದ್ದಾದ್ರೆ ನಾನು ಆರಾಮಾಗಿ ಹೇಳ್ತೀನಿ. ನಂದು ನಾನು ಎಷ್ಟೊತ್ ಬೇಕಂದ್ರೆ ನನಗ್ ಗೊತ್ತಿರೋದು ನಾನು ಹೇಳ್ತೀನಿ ಅಷ್ಟೇ. ಒಂದ್ ದಿವ್ಸಕ್ಕೆ ಹೇಳ್ಬೋದು, 2 ದಿವ್ಸಕ್ಕೆ. ಗುರುಗಳದ್ದು ಹೇಳ್ಬೇಕಂದಾಗ ಇದು ಒಂದೇ ಕಾನ್ಸೆಪ್ಟ್ 1000 ದಿನ ಹೇಳ್ಬೋದು ನಾವು. ಈ ಲೈನ್ ಒಂದೊಂದ್ ಲೈನ್ ಹಿಡ್ಕೊಂಡ್ರೆ ಒಂದ್ ದಿವ್ಸಕ್ಕಲ್ಲ, ಒಂದು ವಾರ ನಾವು ಹೇಳ್ಬೋದು. ಆ ರೀತಿನಲ್ಲಿ ಇರುತ್ತೆ ನೋಡಿ. ಒಂದು ಮನೋನಿಯಂತ್ರಣ ನಾವು ಮಾಡೋದಿಲ್ಲ, ಒಂದು ಆಹಾರದಲ್ಲಿ ವ್ಯತ್ಯಾಸ ತಗೊಳ್ಬಾರ್ದು. ಏನಂದ್ರೆ ಅದೇ ಆರೋಗ್ಯ ಮಾತ್ರ ಬೇಕು. ನೋಡಿ ಹೇಗೆ ಬರುತ್ತೆ. ಆರೋಗ್ಯ ಮಾತ್ರ ಹಿಂಗೆ ಬಂದು ಬಿಡ್ಬೇಕು. ಎಲ್ಲಿಗೋಯ್ತು ನಮ್ಮ ಶಾಸ್ತ್ರೀಯ ದೃಷ್ಟಿಕೋನ, ಎಲ್ಲಿಗೆ ಹೋಗಿದೆ ನಮ್ಮಲ್ಲಿ ಇರುವ ಬೇಸಿಕ್ ಕಾಮನ್ ಸೆನ್ಸ್. ಧ್ಯಾನ ಮಾಡಿದ್ರೆ ಏನ್ ಬರ್ಬೇಕು ಅಂದ್ರೆ ಕಾಮನ್ ಸೆನ್ಸ್, ಬೇಸಿಕ್ ಕಾಮನ್ ಸೆನ್ಸ್ ಬರುತ್ತೆ, ಅದು ಬರ್ಬೇಕಾಗಿದೆ. ಅದೇ ವಿಧವಾಗಿ ನಮಗೆ ತಕ್ಷಣ ಮುಕ್ತಿ ಬಂದ್ಬಿಡ್ಬ. ಅಸಲು ಮುಕ್ತಿ ಅಂದ್ರೆ ಏನಂದ್ರೆ ನೆಟ್ಟಗ್ ಗೊತ್ತಿಲ್ಲ ನಾವು. ಮುಕ್ತಿ ಅಂತೂ ಬೇಕಷ್ಟೇ, ಹೆಸರು ಹೇಳತಾರ ಅದು ಬೇಕು. ಅದಕ್ಕೆ ಬೇಕಾಗಿರೋದು ಯಾವ್ದು ನಾವು ಮಾಡಲ್ಲ. ತುಳಸಿ ಕಟ್ಟೆ ಮುಂದೆ ನಿಂತ್ಕೋಬೇಕು, ತುಳಸಿ ಸುತ್ತಲೂ ತಿರುಗಬೇಕು. ನನ್ ತಪ್ಪು ಕ್ಷಮಿಸ್ರಿ, ನನ್ ತಪ್ಪು ಕ್ಷಮಿಸ್ರಿ, ನಾವೇನ್ ಮಾಡಿದ್ರು ಕ್ಷಮಿಸ್ತಾರೆ. ಆಯ್ತು. ನೀ ಏನಾನ ಇದು ಮಾಡಿದ್ದೆ ಅದು ಮಾಡಿದ್ದೆ ಅಂತ ನಾವೇನಾನ ಹೇಳಕ್ ಹೋಗ್ರೆ ಆಯ್ತು ಏನಂತಾರೆ, ನಾ ಏನ್ ಮಾಡಿಲ್ಲ, ನಾನು ಎಷ್ಟು ಒಳ್ಳೆಯವಳು. ಹೌದೇ ಇಲ್ಲ? ತುಳಸಿ ಮುಂದೆ ತಿರುಗಿ ಏನಂತಿದಿ, ಪಕ್ಷ ಮತ್ತೆ ಮಾಡಿದ್ದಿ ಏನ್ ಮಾಡ್ತಾ ಇದ್ದಿ ನಮ್ಗ್ ಗೊತ್ತಾಗ್ಬೇಕಲ್ಲ. ಅವ್ರ ತಪ್ಪುಗಳು ಅವ್ರ ಬಾಯಿಂದಾನೇ ಬರ್ಬೇಕು. ನೀನ್ ಎಷ್ಟು ಜಗ್ಗಿ ಒಳ್ಳೆಯವಳು ಅನ್ಬೇಕು, ಅವಾಗ ಅವರೇ ಹೇಳ್ತಾರೆ ಇಷ್ಟು ಉತ್ತರ. ಹೌದಲ್ಲ? ಇಷ್ಟು ದಿವಸ ನಾವೇನ್ ಮಾಡ್ತಿದ್ವಿ, ನೀನ್ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೆಸರಿಡಕ್ ಹೋಗ್ತೀವಿ. ಹೆಸರಿಟ್ಟಾಗ ಅವ್ರ ಗಲಾಟೆ ಮಾಡ್ತಾರೆ. ಇವಾಗ ಏನ್ ಹೇಳ್ತೀವಿ ಅಂದ್ರೆ, ನೀನ್ ಗ್ರೇಟ್ ಅಪ್ಪ, ನೀನ್ ಅವು ಮಾಡಿದ್ದಲ್ಲ ಇವು ಮಾಡಿದ್ದಲ್ಲ ಅಂತ. ನಾವೇನ್ ಮಾಡಿವಿ, ನಾವೇನ್ ಮಾಡಿಲ್ಲ. ಈಗ ಅವಾಗ ಲಿಸ್ಟ್ ಕೊಡ್ತಾರ, ಅವಾಗ ಆ ಲಿಸ್ಟನ್ ಬರ್ಕೋಬೇಕು ನಾವು. ಫಸ್ಟ್ ನಾವೇನ್ ಮಾಡಿಲ್ಲ ಅನ್ನೋಣ ಚಾಲು ಮಾಡ್ತಾರ ನೋಡ್ರಿ. ನಾವೇನೇನ್ ಮಾಡಿವಿ ಅಂತ ಹೇಳಿ ಅವಾಗ ಆ ಲಿಸ್ಟ್ ಬರ್ಕೋಬೇಕು, ಈ ಲಿಸ್ಟ್ ಬರ್ಕೋಬೇಕು. ಯಾರ್ದು ಅವ್ರದೇ ಬರ್ಕೊಂಡ್ರೆ ಚಲೋ. ಇನ್ನ ಯಾರ್ ಲಿಸ್ಟ್ ಅವ್ರೇ ಬರ್ಕೋಬೇಕು. ನಾ ಏನೇನ್ ಮಾಡೀನಿ, ನಾ ಏನೇನ್ ಮಾಡಿಲ್ಲ. ನಾವ್ ಬರ್ಕೊಂಡಾಗ ಇನ್ನೊಬ್ರು ಹೇಳಿದ್ರು ಹೇಳಿಲ್ಲ ಅಂತ ನಮ್ಗೆ ಏನ್ ಅನ್ಸುದಿಲ್ಲ. ಆವಾಗ ಗುರುಗಳು ಅದಕ್ಕೆ ಹೇಳ್ತಾರೆ, ವಿಚಿತ್ರ ವಿರುದ್ಧ ಸಿದ್ಧಾಂತ ಅಂತ ಹೇಳ್ತಾರೆ. ಈ ಜೀವನ ಅಂದ್ರೆ ಹೆಂಗೆ ಇರುತ್ತೆ, ವಿಚಿತ್ರ ವಿರುದ್ಧ ಸಿದ್ಧಾಂತ. ಹೆಂಗ್ ಹೇಳ್ತಾರೆ, ನಿಧಾನವೇ ಪ್ರಧಾನ ಅಂತ ಹೇಳ್ತೀವಿ ಒಂದ್ ಕಡೆ. ಹೌದಾ ಇಲ್ಲ? ನಿಧಾನಪ್ಪ, ನಿಧಾನ. ಇನ್ನೊಂದು ಕಡೆ ಆಲಸ್ಯಂ ಅಮೃತಂ ವಿಷಂ ಅಂತ ಹೇಳ್ತೀವಿ. ಅದೇ ನಿಧಾನವೇ ಪ್ರಧಾನ ಅಂತ ಹೇಳಿದವ್ರು ಏನ್ ಮಾಡ್ತೀವಿ, ನಿಧಾನಿಸ್ಬೇಕಮ್ಮ, ಧ್ಯಾನ ಮಾಡ್ಬಾರ್ದು, ಇವತ್ತು ಮೆಲ್ಲಕ್ ಮಾಡ್ಬೇಕು, ನಾವ್ ಇನ್ನ ವಯಸ್ಸಾದ್ಮೇಲೆ ಮಾಡ್ಬೇಕು, ನಿಧಾನ ಆರಾಮ. ಆಲಸ್ಯಂ ಅಮೃತಂ ವಿಷಂ. ಆತ್ರ ಒಂದೇ ಕೈಯಲ್ಲೇ 4 ಸಾಮಾನ್ ಇಟ್ಕೊಂಡು ಹೋಗ್ತಿವಿ ನೋಡಿ. ಆತ್ರವಾಗಿ ಓಡೋಗ್ತಿವಿ, ಢಮ್ ಅಂತ ಬಿಡಿಸಿ ಇನ್ನ ಗದ್ಲಕ್ ಹಾಕೊಂಡು ಕೊನೆಗೆ ಏನೋ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿರೋದು ಅದೆಲ್ಲ ಬಿಟ್ಟೋಗಿ ಅದೆಲ್ಲ ಬರ್ಸ್ಕೊಂಡು ಮಾಡಿ. ತಾಯಿಗಳು ಇದೇ ಕೆಲ್ಸಾನೇ ಮಾಡೋದು. ಮಕ್ಳನ್ನ ನೋಡ್ಕಂತ 4 ಕೈ, 2 ಕೈನಾಗ 4 ಸಾಮಾನ್ ಇಟ್ಕೊಂಡು ಓಡೋಗ್ತಾರೆ. ಸ್ವಲ್ಪ ಆ ಟೈಮಲ್ಲಿ ನಾವು ನಿಧಾನವೇ ಪ್ರಧಾನ. ಹೌದಲ್ಲ? ನಿಧಾನವೇ ಪ್ರಧಾನ ಮಾಡಿದಾಗ ಏನಾಗ್ತದ ನಮ್ಗೆ, ಸ್ವಲ್ಪ ಆತರ ಪಟ್ಟು ಏನೇನ್ ಮಾಡ್ತಿರ್ತೀವಲ್ಲ ಅವೆಲ್ಲ ಸ್ವಲ್ಪ ಕಡಿಮೆ. ಆ ಟೆನ್ಷನ್ ಅನ್ನೋದೇನ್ ಮಾಡ್ಕೊಂತ ಇರ್ತೀವಿ ಅವು ಕಡಿಮೆ ಆದ್ರೆ ಅಷ್ಟು ಸುಲಭ. ಇದೆಲ್ಲ ಯಾವಾಗೋ ಗೊತ್ತಾಗದ್ ಬೇರೆ, ಅನುಭವ ಜ್ಞಾನ ಎಲ್ಲ ಬಂದ್ಮೇಲೆ. ಅದೇ ಮೊದಲಿಗೆ ತಿಳ್ಕೊಂಡು ಅವು ಮಾಡ್ಕೊಂತ ಇದ್ದಾಗ ಅದು ಬೇರೆ. ಮನೆಯಲ್ಲಿ 10 ಮಂದಿ ಇದ್ದಾಗ ಒಬ್ಬೊಬ್ರ ಕಡೆಯಿಂದ ಒಂದೊಂದು ರೀತಿನಲ್ಲಿ ಪರಿಸ್ಥಿತಿಗಳಿದ್ದಾಗ ನಾವ್ ಏನು ಹೇಳಕ್ಕೋಗಿಲ್ಲ. ಅಟ್ ಎ ಟೈಮ್ ಅಷ್ಟು ರೀತಿನಲ್ಲಿ ನಿಭಾಯಿಸ್ಬೇಕು ಅಂದ್ರೆ ಅದು ಅಭ್ಯಾಸ ಮಾಡಿದ್ರೇನೆ ಬರುತ್ತೆ. ಯಾವ್ದಾದ್ರು ಒಂದೇ ದಿವಸಕ್ಕೆ ಯಾವ್ದು ಬರೋದಿಲ್ಲ. ಒಬ್ಬರ ಜೀವನ ಒಬ್ರಿಗೆ ಗೊತ್ತಾಗಲ್ಲ, ಆದ್ರೆ ಒಬ್ರ ಜೀವನ ನೋಡ್ಕೊಂಡು ಇನ್ನೊಬ್ರು ಕಲಿಬೇಕಾಗಿ ಬರುತ್ತೆ. ಅದಕ್ಕೆ ಹೇಳ್ಬೇಕು ಬಿಡ್ಬೇಕು, ಹೇಳ್ಬೇಕು ಬಿಡ್ಬೇಕು, ಹೇಳ್ಬೇಕು ಬಿಡ್ಬೇಕು. ಅದಕ್ಕೆ ಹೇಳ್ತಾರೆ ಗುರುಗಳು, ತಕ್ಷಣ ಮುಕ್ತಿ ಬಂದು ಬಿಡ್ಬೇಕು, ತಕ್ಷಣ ಗುರುಗಳಾಗೋಗ್ಬಿಡ್ಬೇಕು. ಹೌದಲ್ಲ? ತಕ್ಷಣ ಗುರುಗಳಾಗೋಗ್ಬಿಡ್ಬೇಕು. ಆದರೆ ಅದಕ್ಕೆ ಬೇಕಾಗಿರುವ ಸಾಧನೆ ಮಾತ್ರ ಮಾಡುದಿಲ್ಲ. ನಮ್ಗೆ ಇನ್ನೊಂದ್ ಜನ್ಮನೇ ಬೇಡ. ಹೌದಪ್ಪ, ಜನ್ಮ ಬೇಡ ಅಂದಾಗ ಅದಕ್ ಜನ್ಮ ರಾಹಿತ್ಯಕ್ಕೋಸ್ಕರ ಏನೇನ್ ಮಾಡ್ಬೇಕ ಅದು ಇವಾಗ ಮಾಡಿದ್ರೆ ಬರುತ್ತೆ. ಏನು ಮಾಡೋದಿಲ್ಲ ನಂಗೆ ಜನ್ಮ ಬೇಡ ಅಂದ್ರೆ ಹೆಂಗೆ?
ಅದಕ್ಕೆ ಏನೇನ್ ಸಾಧನೆಗಳು ಬೇಕೋ ಅವ್ ಮಾಡ್ತಾ ಹೋಗ್ಬೇಕು. ಅವಾಗ ನಮ್ಗೆ ಬರುತ್ತೆ. ಫಸ್ಟ್ ಮುಕ್ತಿ ಅಂದ್ರೆ ಏನು? ಒಂದು ಬಿಡುಗಡೆ. ಏನು ಬಿಡುಗಡೆ? ಮನಸ್ಸಿನಲ್ಲಿ ಇರೋದೆಲ್ಲ ತೆಗೆದು ಹಾಕದ್ರ ಒಂದು ಬಿಡುಗಡೆ ಆಗ್ಬೇಕಂದ್ರೆ ಅದ್ ಹೋಗ್ತಾವ್, ಬಂದ್ರೆ ಅದ್ ಹೋಗ್ತಾ ಅದು ಎಷ್ಟು ಟೈಮ್ ಬೇಕಾದ್ರೂ ತಗೋ, ಎಷ್ಟು ಟೈಮ್ ಆದ್ರೂ ತಗೋಬಹುದು. ಒಂದ್ ದಿನ ಹೋಗ್ಬೋದು, ಈ ಕ್ಷಣ ಹೋಗ್ಬೋದು, ಒಂದ್ ವರ್ಷ ಹಿಡಿಬೋದು, ಒಂದ್ ಜನ್ಮ ಹಿಡಿಬೋದು, ಎಷ್ಟು ಜನ್ಮಗಳಾದ್ರೂ ಹಿಡಿಬೋದು. ಅದು ಅವ್ರವ್ರ ಮೇಲೆ ಡಿಪೆಂಡ್ ಇರ್ತಕ್ಕಂಥ. ಅಂದ್ರೆ ಯಾವ ಲೆವೆಲ್ ನಲ್ಲಿ ಇದೆ ಸೋಲು ಅನ್ನೋದು ಇಂಪಾರ್ಟೆಂಟ್. ಎಲ್ಲದಕ್ಕೂ ಆತರ 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 ಏನಂತೀವಿ, ನನಗಿನ್ನ ಮೂರನೇ ಕಣ್ಣು ತೆರೆದುಕೊಂಡಿಲ್ಲ. ಇದು ನಮ್ಮ ಭರವಸೆ. ಎಲ್ಲಿಗೆ ಹೋಗಿದೆ ಶಾಸ್ತ್ರೀಯ ದೃಷ್ಟಿಕೋನ? ಎಲ್ಲಿಗೆ ಹೋಗಿದೆ ಬೇಸಿಕ್ ಕಾಮನ್ ಸೆನ್ಸ್? ಆರೋಗ್ಯ ಸೂತ್ರಗಳನ್ನ ಪಾಲನೆ ಮಾಡೋದಿಲ್ಲ, ಅದಕ್ಕೆ ಒಂದು ತಕ್ಕ ಸಾಧನೆ ಮಾಡೋದಿಲ್ಲ, ಆರೋಗ್ಯ ಮಾತ್ರ ಬಂದು ಬಿಡ್ಬೇಕು. ಮುಕ್ತಿ ಸೂತ್ರಗಳನ್ನ ಪಾಲನೆ ಮಾಡೋದಿಲ್ಲ. ನೋಡಿ, ಮುಕ್ತಿ ಸೂತ್ರಗಳದೇ ಬೇಕಂದ್ರೆ ಅದು ಪಾಲನೆ ಮಾಡ್ಬೇಕು. ಮುಕ್ತಿ ಸೂತ್ರಗಳನ್ನ ಪಾಲನೆ ಮಾಡೋದಿಲ್ಲ, ಅದಕ್ಕೆ ತಕ್ಕಷ್ಟು ಸಾಧನೆ ಮಾಡೋದಿಲ್ಲ, ಆದ್ರೆ ಮುಕ್ತಿ ಬರ್ಬೇಕು. ಹಾಗಾಗಿ ಸಕಲ ಮೂರ್ಖತ್ವದ ವಾದಗಳನ್ನೆಲ್ಲ ಕಟ್ಟಿಡ್ಬೇಕು. ಕಟ್ಟಿಟ್ಟಿ ಅಭ್ಯಾಸ ಮಾಡ್ಬೇಕು. ಅಭ್ಯಾಸ ಅನ್ನೋದು ಒಂದು ಕೂಸು ವಿದ್ಯೆ. ಅಭ್ಯಾಸ ಅನ್ನೋದು ಒಂದು ಕೂಸು ವಿದ್ಯೆ. ನಿರಂತರ ಮತ್ತಷ್ಟು ಅಭ್ಯಾಸ ಮಾಡ್ತಾ ಇರ್ಬೇಕು. ಇನ್ನೂ ಸತತವ ನಿರಂತರ ಅಭ್ಯಾಸ ಅನ್ನೋದು ಮಾಡ್ತಾನೆ. ನನಗೆಲ್ಲ ಬರುತ್ತೆ ಅನ್ಕೊಂಡ್ರೆ ಅಲ್ಲಿಗೆ ನಾವು ಇವತ್ತು ನಿಂತು ಬಿಡ್ತೀವ. ಆಯ್ತು, ಇವತ್ ನಂಗೆ ಕ್ಲಾಸ್ ಮಾಡಿ ಮುಗಿತ್, ನಂಗೆಲ್ಲ ಬಂತು. ಏನು ಬರಲ್ಲ, ಏನು ಗೊತ್ತಿಲ್ಲ, ಆದ್ರೂ ಇದಷ್ಟು ಓದಕ್ ಬರುತ್ತೆ. ಗುರುಗಳು ಹೇಳಿದ್ದೊಂದ್ 4 ವಿಷಯಗಳು ತಿಳಿದಿದ್ದೀವಿ. ಒಂದೊಂದ್ ದಿವಸ ಆಗ್ಲಿ, ಒಂದ್ 4 ದಿವಸ ಒಂದ್ ತಿಂಗಳ ಆಗ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇಲ್ಲಿವರೆಗೂ ಚಿಕ್ಕ ಪುಟ್ಟದ ಒಂದಷ್ಟು ಅಂತ ಬಂದಿದೀವಿ. ಹಾಗಂತೇಳಿ ಒಂದಷ್ಟು ವಿಷಯ ಗೊತ್ತ. ಅದನ್ನು ನಾವು ಹೇಳಿಲ್ಲ ಅಂದ್ರೆ ತಪ್ಪ. ನಮ್ಗೇನ್ ಗೊತ್ತಿರುತ್ತೆ ಅದನ್ನ ನಾವು ಹೇಳ್ಬೇಕು. ಈ ಹೇಳೋದನ್ನು ನಿರಂತರ ಅಭ್ಯಾಸ ಮಾಡಿದ್ರೇನೆ ಬರುತ್ತೆ. ನಿರಂತರ ಅಭ್ಯಾಸ ಮಾಡಿಲ್ಲ ಅಂದ್ರೆ ಬರಲ್ಲ. ಈ ಕಾನ್ಸೆಪ್ಟ್ ಇಷ್ಟು ನೀಟಾಗಿ ಗುರುಗಳದ್ದು ಇಟ್ಕೊಂಡಿದೀವಿ ಅಂತ ಹೇಳಿ ನಾವ್ ಹೇಳಕ್ ಬರುತ್ತೆ. ಇಲ್ಲ ಅಂದ್ರೆ ಇದ್ರಲ್ಲಿ ಒಂದಷ್ಟು ಮಾತ್ರ ಹೇಳಬಲ್ಲೆವು, ಅಷ್ಟು ಮಾತ್ರ ನಮ್ಮ ಮಾತುಗಳಲ್ಲಿ ನಾವು ಹೇಳಲಿಕ್ಕೆ ಅವಾಗ ಸಾಧ್ಯ. ನೋಡಿ, ಅದಕ್ಕೆ ಅಭ್ಯಾಸ ಮಾಡಿದರೇನೆ ಎಲ್ಲವೂ ಬರುತ್ತದೆ. ಅಭ್ಯಾಸ ಮಾಡಿದರೇನೆ ಎಲ್ಲವೂ ಬರುತ್ತದೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಪತ್ರಿಜಿ ಅವರದ್ದು. ಪ್ರತಿ ಒಂದು ಸಾಧನೆ ಆಗ್ಲಿ, ಒಂದು ಓದೋದಾಗ್ಲಿ, ಒಂದು ಸಜ್ಜನ ಸಾಂಗತ್ಯ ಆಗ್ಲಿ ಕೇಳಿದ್ರೇನೆ ಬರುತ್ತೆ. ಈ ಇವತ್ತು ನೀವೆಲ್ಲರೂ ಕೇಳ್ತಾ ಇದ್ದೀರಾ ಅಂದ್ರೆ ನೀವೆಲ್ಲ ಇಷ್ಟು ಗ್ರೇಟ್. ನಾನ್ ಹೇಳಿದ್ದನ್ನ ನೀವ್ ಕೇಳ್ಬೇಕಂತ ಏನ್ ರೂಲ್ ಐತಾ? ಇಲ್ಲ ಅಲ್ವಾ? ಆದ್ರೆ ನಿಮ್ ಜ್ಞಾನ ಬೇಕು ಅಂದ್ರೆ ಕೇಳ್ಬೇಕಾಗುತ್ತೆ. ಈಗ ನನ್ನ ಹತ್ರ ಜ್ಞಾನ ಐತೆ, ನಾನು ಹಂಚೋದಿಲ್ಲ ಅಂದ್ರೆ ಅಲ್ಲೇ ಇರ್ತೀನಿ ಅಷ್ಟೇ, ಇನ್ನೊಬ್ರು ನೋಡಕ್ಕಂತ. ಆದ್ರೆ ನಮ್ಮ ಹತ್ರ ಜ್ಞಾನ ಇದ್ದಾಗ ಹಂಚ್ಬೇಕು. ಅವಕಾಶ ಬಂದಿದೆ ಅಲ್ವಾ? ಅವಕಾಶ ಬಂದಾಗ ಹೇಳ್ಬೇಕು. ಹೇಳೋರಿದ್ದಾಗ ಕೇಳಿ ಇಟ್ಕೊಂಡ್ರೆ ಎಷ್ಟು ಮೇಲು. ಅದನ್ನ ನಮ್ಗಾಗ್ದೇ ಇದ್ದಾಗ್ಲು, ಕೇಳಕ್ ಆಗದೆ ಇದ್ದಾಗ ಅವು ಮೆಲ್ಕಾಗ್ತಾ ಇರ್ತೀವಿ. ಅದನ್ನ ಅಭ್ಯಾಸ ಮಾಡ್ತಾ ಇರ್ತೀವಿ, ಆಚರಣೆಗೆ ತಗೊಂಡ್ ಬರ್ತೀವಿ. ಆತರ ಕೇಳೋದನ್ನು ಅಭ್ಯಾಸ ಆಗುತ್ತೆ ನಮ್ಗೆ. ಇಲ್ಲ ಅಂದ್ರೆ ಕೇಳೋದ್ ಅಭ್ಯಾಸ ಇರಲ್ಲ. ನಾನು ಅನ್ಕೊಂತಾನೆ ಇಷ್ಟಿಷ್ಟು ದೊಡ್ಡವರಿದ್ದೀರಾ, ಮತ್ತೆ ನಮ್ಮ ಮಾತುಗಳೆಲ್ಲ ಕೇಳ್ಬೇಕು ಅಂದ್ರೆ ಒಂದು ಶ್ರದ್ಧೆ ಎಷ್ಟಿರ್ಬೇಕು, ಸಹನೆ ಎಷ್ಟಿರ್ಬೇಕು, ಕೇಳ್ಬೇಕನ್ನೋ ಒಂದು ತಪನೆ, ಒಂದು ತವಕ ಇಷ್ಟಿರ್ಬೇಕು ಮಾತ್ರ. ಆಗ್ಲೇನೆ ನೀವು ಬೆಳೀತಾ ನಮ್ಮನ್ನು ಬೆಳೆಸ್ತಾ ಎಷ್ಟೋ ಜನರಿಗೆ ಇದು ಮಾದರಿ ಆಗ್ತಾ ಇರುತ್ತೆ. ಯೂಟ್ಯೂಬ್ ನಲ್ಲಿ ಇದ್ದವರೆಲ್ಲರೂ ಕೇಳ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಅವ್ರಿಗೊಂದು ಅತ್ಯದ್ಭುತ ಅವಕಾಶ. ಇವಾಗ ನಿಮ್ಗೆ ಏನಾದ್ರು ಕೇಳ್ಬೇಕು ಅನ್ಸಿದ್ರೆ ಸಮಯ ಇದೆ, ಹೇಳ್ರಿ ಅಥವಾ ನಿಮ್ಮ ಅನುಭವ ಹಂಚಿ.
ಮೇಡಮ್ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಬಹಳ ವಿಚಾರವನ್ನ ಹೇಳಿದ್ರಿ. ಎಷ್ಟು ಚೆನ್ನಾಗಿ ಹೇಳಿದ್ರಿ ಅದೇ ಮೇಡಮ್, ಇಷ್ಟು ಬೇಗ ಮುಗಿಸ್ಬಿಟ್ರಲ್ಲ ಅಂತ ನನ್ಗಂತ ಅನ್ಸಿದ್ದು. ಅಂದ್ರೆ ಅಭ್ಯಾಸ ಮಾಡಿದ್ರೇನೆ ಎಲ್ಲೋ ಬರುತ್ತೆ. ನಮಗೆ ಇದು ಗೊತ್ತಿದ್ರು ನಾವು ಇವತ್ತು ನೀವ್ ಹೇಳಿದ್ಮೇಲೆ ತುಂಬಾ ವಿಚಾರ ಮಾಡ್ಬೇಕು ಅಂತ ಅನ್ಸ್ತಾ ಇದೆ ಮೇಡಮ್. ಪ್ರತಿನಿತ್ಯ ನಡೆಯುವಂತ ಒಂದು ವಿಚಾರಗಳನ್ನ, ನಿಮ್ಮ ಅನುಭವಗಳನ್ನ ಹೇಳಿದ್ರಿ. ಅಂದ್ರೆ ಯಾವುದೇ ಒಂದು ನಾವು ಮಾಡ್ಬೇಕಂದ್ರೂ ಕೂತ್ಕೊಂಡಲ್ಲೇ ಬರಲ್ಲ. ನಾವು ಒಂದ್ ನಿಜ ಅನ್ಕೊಂತೀವಿ ಅದು ಬಂದ್ಬಿಡ್ಬೇಕು, ಇದಾಗ್ಬಿಡ್ಬೇಕು ಅಂತ. ಆದ್ರೆ ಶ್ರಮ ಪಡ್ಲಿಕ್ಕೆ ನಾವು ಇಷ್ಟ ಪಡೋದಿಲ್ಲ. ಯಾವುದೇ ಒಂದು ಅಭ್ಯಾಸವನ್ನು ನಾವು ಪರಿಪೂರ್ಣತ್ವ ತಗೋಬೇಕಂದ್ರೆ ಅದ್ರಲ್ಲಿ ಹೆಚ್ಚು ಹೆಚ್ಚು ಸಾಧನೆ ಮಾಡ್ಬೇಕು ಅಂತ. ಹಾಗೆ ನೀವು ಹೇಳಿದ ವಿಷಯವನ್ನ ನಾವು ಕೂಡ ಸುಮ್ನೆ ಬಿಡೋದಲ್ಲ, ಮತ್ತೆ ಕೇಳ್ಬೇಕು, ಅದನ್ನ ಮನನ ಮಾಡ್ಕೋಬೇಕು, ಮತ್ತೆ ಆಚರಣೆ ತರಬೇಕು ಮೇಡಮ್. ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಮತ್ ನನಗ್ ಒಂದ್ ಅನ್ಸಿದ್ದು ಅಂದ್ರೆ ಮೇಡಮ್, ನೀವು ಎಲ್ಲ ಅದೃಷ್ಟವಂತರು ಅನ್ಸುತ್ತೆ. ಪತ್ರಿಜಿಯವ್ರ ಜೊತೆಗೆ ಒಡನಾಡಿ ಅವ್ರ ಜೊತೆ ಸಂಪರ್ಕ ಇದು. ನಿಮ್ ಜೊತೆ ನಾವಿರ್ತೀವಲ್ಲ, ನಾವೀಗ ನಾವು ಅದೃಷ್ಟವಂತರು ಅನ್ಕೋಬೇಕಂದ್ರೆ ಗುರುಜಿ ಅವ್ರ ಜೊತೆ ನಿಮ್ಮ ಅನುಭವಗಳನ್ನ ಕೇಳಿಕ್ಕೆ ನಮಗೆ ಖುಷಿ ಆಗ್ತಾ ಇದೆ ಮೇಡಮ್. ನೀವು ಒಂದ್ ಸ್ವಲ್ಪ ಹೇಳ್ಬೋದಾ ಅಂತ, ಪತ್ರಿಜಿ ಗುರುಗಳ ಜೊತೆ. ಹಾ ಇದ್ದೀವ್ರಿ, ಸಾರ್ ಜೊತೆ ಇರ್ತೀವಿ. ಇನ್ನ ನಾವಂತೂ ನಾವ್ ಜಾಸ್ತಿ ಜ್ಞಾನ ಸಾರ್ ಜೊತೆಗೆ ಪ್ರತ್ಯಕ್ಷ ಹಿಂಗೆ ಹಂಚ್ಕೊಂಡಿಲ್ಲ. ನಾವೇನಾದ್ರು ಕಡ್ತಾಲ್ಗೋದಾಗ, ಒಂದು ಪತ್ರಿಜಿ ಕಾರ್ಯಕ್ರಮಗಳಿಗೋದ ಆ ತರ ಜ್ಞಾನ ಹಂಚ್ಕೊಂಡಿದೀವಿ. ಒಂದು ಜಾಸ್ತಿ ಅಂದ್ರೆ ಗುರುಗಳ ಜೊತೆ ಒಡನಾಟ, ಗುರುಗಳಿಗೆ ಅಡಿಗೆ ಮಾಡೋದು, ಬಡಸೋದು, ಅವ್ರ ಹತ್ರ ಬೈಯೋದು, ಬಡಸ್ಬೇಕಾದಾಗ ಹಿಂಗ್ಯಾಕ್ ಬಡಿಸ್ತೆ, ಹಂಗಾಗ್ ಬಡಿಸ್ತೆ, 3 ಹೊತ್ತು ಬೈಸ್ಕೊಳ್ಳೋದು, ಹಂಗೆ ನಗಸೋದು. ಸಾರ್ ಎಷ್ಟು ನಗಸ್ತಾರೆ ಬೇಡ, ಮತ್ತೆ ಅಷ್ಟೇ ನಗಿಸ್ತಾ ಇರ್ತಾರೆ. ಯಾ ಕ್ಷಣ ಆಯಾ ಕ್ಷಣ ಬೇರೆ ಬೇರೆ ರೀತಿನಲ್ಲೇ ಇವಾಗ ಅಂತಾರೆ, ಮತ್ತೆ ಮಾಮೂಲಾಗಿದ್ದು ಬಿಡ್ತಾರೆ. ಒಂದು ಬೈಯೋದ್ರಿಂದ ಎಷ್ಟೊಂದು ಪಾಠವನ್ನ ನಾವು ಕಲಿತೀವಿ. ಪೋಸ್ಟರ್ಸ್ ಮೇಡಮ್ ಬರೋಷ್ಟೊತ್ತಿಗೆ ನಿನ್ನೆ ವಿಡಿಯೋನ ನಾವು ಶೇರ್ ಮಾಡಿದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬೇರೆಯವ್ರಿಗೂ ಸಹ ಉಪಯೋಗ ಆಗ್ಲಿ. ಮಾಡಿರೋರೆಲ್ಲರೂ ಎಸ್ ಅಂತ ಮೆಸೇಜ್ ಹಾಕಿ. ಥ್ಯಾಂಕ್ ಯು ಮೇಡಮ್. ಕಂಟಿನ್ಯೂ ಮ್ಯಾಮ್. ಎಸ್, ಗುರುಗಳ ಹತ್ರ ನಾವು ಯಾವ ತರ ತುಪ್ಪ ಹೆಂಗ್ ಬಡಿಸ್ಬೇಕು, ಮೊಸರು ಹೆಂಗ್, ಇವತ್ತಿಗೂ ನಾವು ಬಡಿಸ್ದಾಗೆಲ್ಲ ಅದು ನಮಗ್ ನೆನ್ಪಾಗ್ತಾನೆ ಇರುತ್ತೆ. ಸಾರ್ ಹಿಂಗ ಅಂದು ಬಡಿಸ್ಬೇಕಂತ ತೋರಿಸ್ತಾರೆ. ಒಂದ್ ತೊಟ್ಟು ಬೀಳ್ಬಾರ್ದಂತಾರೆ. ಹೆಜ್ಜೆಗೂ ಬೈಸ್ಕೊಳ್ಳೋದು, ಎಷ್ಟೇ ಹೆಜ್ಜೆಗೂ ಗಲಾಟೆ. ಅಮ್ಮ ಸಾರ್ ಇದ್ರೆ ಹೆಂಗಿರ್ತದ, ಒಂದು ಹುಲಿ ಜೊತೆ ಇದ್ದಂಗೆ ಇರ್ತದ. ಸಾರ್ ಜೊತೆನಲ್ಲಿ ಗರ್ಜಿಸ್ತಾನೆ ಇರ್ತಾರೆ, ಮತ್ತೆ ಅಷ್ಟೇ ನಗಿಸ್ತಾ ಇರ್ತಾರೆ. ಅಚ್ಚ ಕಲ್ಕ ಎಷ್ಟು ಮೌನ, ಮತ್ತೆ ಅಷ್ಟು ಮೌನದಲ್ಲಿ ಇರ್ತಾರೆ. ಅಡಿಗೆ ಮಾಡ್ಬೇಕಾದಾಗ ಅವ್ರ ಏನ್ ಮಾತಾಡಿದ್ರು ನಾನ್ ನೋಡಿದ್ನಲ್ಲ, ಅಡಿಗೆ ಮನೆಯಿಂದ ಹೊರಗ್ ಬಂದು ಮಾತಾಡ್ತಾರೆ, ಅಲ್ಲಿ ಮಾತಾಡೋದಿಲ್ಲ. ಆ ಹೊರಗ್ ಬಂದು ಮಾತಾಡ್ತಾರೆ, ಮತ್ತೆ ಒಳಗ್ ಹೋಗ್ತಾರೆ. ಯಾವ ಸೈಜ್ ಹಚ್ಬೇಕು, ಹೆಂಗ್ ಹಚ್ಬೇಕು ಎಲ್ಲ ಕೊಡ್ತಾರೆ. 4-6 ಮಂದಿ ಕೊಟ್ಟಿರ್ತಾರೆ, ಎಲ್ಲ ಹಿಂಗೆ ಹಚ್ಬೇಕಂತ ಹೇಳಿರ್ತಾರೆ. ಅದೇನ ಸರಿಗ್ ಹಚ್ಚಿಲ್ಲ ಅಂದ್ರೆ ಗದರಿಸ್ತಾರೆ. ಸರಿಗ ಸಿಪ್ಪೆ ತೆಗೆದಿಲ್ಲ ಅಂದ್ರೆ ಆಯ್ತು, ಸರಿಯಾಗಿ ನೀಟಾಗಿ ಆಲೂಗಡ್ಡೆ ಕುದಿಸಿರೋದು, ಶ್ಯಾಮ್ಗಡ್ಡೆಗಳು ಕುದಿಸಿರೋದು, ಅದು ಕೆಲವು ಮೇಲೆ ಬರೋದಿಲ್ಲ ನೀಟಾಗಿ. ಅವು ತೆಗ್ದಿಲ್ಲ ಅಂದ್ರೆ ಅಷ್ಟು ಬೈಸ್ಕೊಂತಾರೆ. ಮಾಡಕಲ್ಕ ಎದಕ್ಕ ಬೈತಾರ ಅಂದ್ರೆ, ಅಲ್ಲಿ ಮಾಡೋದು ಲೆಕ್ಕ ಅಲ್ಲ, ಒಳಗಿನ ಲೆಕ್ಕ ಇರುತ್ತೆ. ಅವ್ರ ಒಳಗಲ್ಲಿ ಏನೋ ಹೋಗ್ಬೇಕಾಗಿರುತ್ತೆ. ಇಷ್ಟು ಗದರ್ಸಿದ್ರಪ್ಪ ಒಂದ್ ಮನೆಗೆ, ಅಷ್ಟು ಅರ್ಚಿದ್ರೆ ಬೇಡ, ಅರ್ಚಿ ಅವತ್ತೆಲ್ಲ ಬರೀ ಕಿರ್ಚಾಟ. ನಾವ್ ಅನ್ಕೊಂತೀವಿ ಅಲ್ಲೇನ್ ನಡೆದಿರೋದಿಲ್ಲ, ಏನ್ ಆಗ್ಬೇಕಾಗಿತ್ತು ನಮ್ಗ್ ಗೊತ್ತಿಲ್ಲ. ಗುರುಗಳು ಎದಕ್ಕ ಏನು ಯಾವಾಗ ಯಾಕೆ ಮಾಡ್ತಾರ ನಮ್ಗೇನು ಗೊತ್ತಲ್ಲ. ನಾವ್ ಅನ್ಕೊಂತೀವಿ ಇಲ್ಲೇನೋ ನಾವ್ ಮಾಡಿದೀವಿ ಅಂತ ಅವತ್ ಅಷ್ಟ್ ಹತ್ತಿದೀವಿ. ಸುಮ್ನೆ ಎದಕ್ ಇಷ್ಟ ಅನ್ಸಿದ್ರಲ್ಲ ಆಮೇಲೆ ಎಲ್ಲಾ ಕಡೆ ಇಂಥವ್ ನಡೀತಿರ್ತಾವ, ಎಲ್ಲಾ ಕಡೆ ಯಾವ್ದೋ ಕಾರಣ ಅಲ್ಲಿ ಇರುತ್ತೆ. ಅದು ಯಾರಿಗ ಏನ್ ನಡ್ದಿರುತ್ತೋ ನಂತರ ಅವ್ರಿಗೆ ಅರ್ಥ ಆಗಿರುತ್ತೆ, ನಮಗ್ ಗೊತ್ತಿರೋದಿಲ್ಲ. ಅವ್ರು ಬಂದು ಶೇರ್ ಮಾಡ್ಕೊಂಡ್ರೆ, ಗುರುಗಳು ಎದಕ್ಕೆ ಇಷ್ಟ ಕಿರ್ಚುತ್ತಾರೆ, ಇಷ್ಟ ಅರ್ಚುತ್ತಾರೆ, ಇದಕ್ಕೆ ಹೋಗ್ರಿ ಅಂತಾರೆ. ಒಟ್ಟೋಗ್ ನೀನ್ ಇಲ್ಲಿಂದ ಒಟ್ಟೋಗಂದ್ರು. ಹಂಗೆ ಆತರ ಎಷ್ಟೋ ಜನ ಕೇಳಿದ್ರೆ ನಾವು ಆಕೆ ಏನ್ ತಪ್ಪು ಮಾಡಿದಾಳೇನೋ ಅಂತ ಆಕೆ ಏನ್ ತಪ್ಪು ಮಾಡಿಲ್ಲ, ಒಟ್ಟೋಗಂತ ಬೈದ್ರೆ 2 ಸತಿ ಬೈದ ತಕ್ಷಣ ಆಕೆ ಹೋಗೇ ಬಿಟ್ಲು. ಅಲ್ಲಿ ನೋಡಿದ್ರೆ ಅವ್ರ ಮನೆಯಲ್ಲಿ ಅವ್ರ ಮಗಳಿದ್ದಾಳೆ. ಆಕೆ ಮೆಚೂರ್ ಆಗ್ತಕ್ಕಂತ ಒಂದು ಸಮಯ ನೋಡಿ. ಆಕೆ ಆ ಪರಿಸ್ಥಿತಿನಲ್ಲಿ ಅಲ್ಲಿ ಹೋಗ್ಬೇಕಾಗಿತ್ತು. ನಾವಿಲ್ಲಿ ಏನ್ ಅನ್ಕೊಂತೀವಿ, ಸಾರ್ ಏನು ಬೈಸ್ಬಿಟ್ಟು ಕಳ್ಸ್ಬಿಟ್ಟಿರ್ತಾರಂತ ನೀವ್ ಒಟ್ಟೋಗ್ ಅಂದ್ರೆ ಅಲ್ಲಿ ಏನೋ ಬೇರೆ ಕಾರ್ಯಗಳು ನಡೀತಾ ಇರ್ತಾವ. ಅವ್ರ ಮನೆ ಪರಿಸ್ಥಿತಿ ಏನೋ ಬದಲಾವಣೆ ಆಗೋದಿರುತ್ತೆ. ಬಸ್ಸುಗಳು ಸಿಗೋವಿರ್ತಾವ, ಬಸ್ಸುಗಳು ಸಿಕ್ಕಿರೋದಿಲ್ಲ, ಏನೋ ಇರುತ್ತೆ. ಒಟ್ಟೋಗ್ರಿ ಅಂತ ಇರ್ತಾರೆ. ಏನ್ ಕಾರಣ ಗೊತ್ತಿಲ್ಲ, ಹೊಡಿತಾರೆ, ಪಟಕ್ ಅಂತ ಹೊಡಿತಾರೆ. ರಾಯಚೂರಲ್ಲಿ ಜಾಸ್ತಿ ಹಂಗ ಹೊಡ್ದಿಲ್ಲ ಹೇಳ್ಬೇಕಂದ್ರೆ.
ಬೇರೆ ಕಡೆ ನಾವು ಹೊಡ್ಸ್ಕೊಂಡಿದೀವಿ. ನನ್ಗೆ 3 ಏಟು ಹೊಡೆದಿದ್ದಾರೆ, ಹಿಂಗ ಗಟ್ಟಿಗೆ ಹೊಡೆದಿದ. ಆ ಏಟು ಸಮ್ ಅಂತ ಹೆಂಗ ಬಿಟ್ಟಿದಾರ ಹಂಗ ಬಿಟ್ಟಿದ್ದಾರೆ ಪಿರಮಿಡ್ ವ್ಯಾಲಿನಲ್ಲಿ ಹೋದಾಗ. ಆ ಏಟುಗಳು ಇವತ್ತಿಗೂ ಅಷ್ಟು ಹೊಡ್ಸ್ಕೊಂಡ್ರೇನೆ ನನ್ನ ಆಲೋಚನೆಗಳು ನಿಂತಿಲ್ಲ. ಇನ್ನು ಹೊಡ್ಸ್ಕೊಂಡೇ ಇಲ್ಲ ಅಂದ್ರೆ ಇನ್ ನಾನು ಎಲ್ಲಿಗೆ ಹೋಗ್ತಿದ್ನೋ ಏನೋ ಗೊತ್ತಿಲ್ಲ. ಹುಚ್ಚರಾಗ್ತಾರಲ್ಲ ಅಲ್ಲೆಲ್ಲ ತಿರ್ಗಾಡ್ಕೊಂತಿರ್ತಾರಲ್ಲ, ಆ ತರ ಇರ್ತಿದ್ವಿ ಆಮೇಲೆ. ಅದನ್ನೆಲ್ಲ ನಿಂದಿರ್ಸಿ ಆ ಗಟ್ಟಿಗೆ ಒಡ್ದು ಆ ಮೈಂಡ್ ನ, ಇಷ್ಟು ತಿಕ್ಕಲ್ ಪುಕ್ಕಲ್ ಮೈಂಡ್ ಇರ್ತದಲ್ಲ, ಅದನ್ನೆಲ್ಲ ನಿಂದಿರ್ಸೋದಕ್ಕ ಅಷ್ಟೆಲ್ಲ ಮಾಡಿದ್ರೇನೆ ಈ ಲೆವೆಲ್ ವರ್ಗ. 13 ವರ್ಷ ಸತತ ನಿರಂತರ ಆಲೋಚನೆಗಳಿತ್ತು ನೋಡ್ರಿ ನಮ್ಮ ಧ್ಯಾನದಲ್ಲಿ. 13 ವರ್ಷ ಕುತ್ಕೊಂಡ್ರೆ ಆಲೋಚನೆ. ಆದ್ರೆ ಬರೇ ಆಲೋಚನೆ ಅಂತ ನಾವ್ ಅನ್ಕೊಂತೀವಿ, ಅದು ಫಿಲ್ಟ್ರೇಷನ್. ಆ ಫಿಲ್ಟ್ರೇಷನ್ ನಡೀತಾ ಇರುತ್ತೆ. ಮತ್ತೆ ಅದ್ರಲ್ಲಿ ಎಷ್ಟು ಸಂದೇಶಗಳಿದಾವು ಲೆಕ್ಕನೇ ಇಲ್ಲ. ಅಷ್ಟು ಸಂದೇಶ, ಅವೆಲ್ಲ ಮತ್ತೆ ಮೆಸೇಜಸ್ ಬಂದಿದಾವೆ. ಆ ಬಂದಿರೋದನ್ನೇ ನಾವ್ ಇಂಪ್ಲಿಮೆಂಟ್ ಮಾಡಿರೋದು. ಮತ್ತೆ ನಾವ್ ಅನ್ಕೊಂತೀವಿ ಅದು ಆಲೋಚನೆ ಬಂತು ಅಂತ ಹೇಳಿ. ಯಾವ ಮೂಲಕ ಬರ್ತಾವ ನಿಮ್ಮ ಆಲೋಚನೆ? ಸಂದೇಶಗಳಂದ್ರೆ ಏನ್? ಆಲೋಚನೆ ಮೂಲಕನೇ ಬರ್ಬೇಕಲ್ವಾ ಏನ್ ಬಂದ್ರು. ಏನೋ ಒಂದ್ ಎದ್ದೇಳ್ಬೇಕಲ್ಲ ನಿಮ್ ಮೈಂಡ್ ನಲ್ಲಿ. ಏನೇನೋ ಎದ್ದಿಲ್ಲ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಯಾರನ್ನ ಬರೋದು, ಇಂಥವ್ರಿಗೆ ಫೋನ್ ಮಾಡ್ರಿ ಅಂತ ಅನ್ಸೋದು, ಇನ್ನೊಂದು ಮಾಡಿ, ಅವೆಲ್ಲ ಮತ್ತೆ ಅಲ್ಲ. ಮತ್ತೆ ಇವೆಲ್ಲ ಹೆಂಗ್ ಬರುತ್ತವೆ? ಇದೇ ರೂಪದಲ್ಲೇ ಬರೋದು. ಗುರುಗಳ ಜೊತೆ ಒಡನಾಟ ಬಹಳ ಸಂತೋಷ ಕೊಟ್ಟಿರ್ತಕ್ಕಂಥದ್ದು. ಮನೆಗೆ ಅಡಿಗೆ ಮಾಡಿದ್ರೆ ಯಾವ ತರ ಇತ್ತ ಅವತ್ತು ಅಂದ್ರೆ ಅದು ಗುರುಗಳ ಮನೆ. ಇದೆಲ್ಲ ಗುರುಗಳ ಮನೆಗಳು. ಅವ್ರು ಮಾಡಿ ನಮಗೆ ಬಡಿಸಿ, ಫಸ್ಟ್ ನಮಗೆ, ನಾವ್ ಮಾಡ್ರ ಹೆಣ್ಮಕ್ಳಿಗೆ ಬಡಿಸ್ಬಿಟ್ರು. ಅರ್ಧ ಅಡಿಗೆ ನಮ್ಗೆ ಖಾಲಿ ಆಗ್ಬಿಟ್ಟು, ಇನ್ನ ಬರೋರು ಹೋಗೋರು ಎಷ್ಟೊಂದ್ ಜನ ಇದ್ರು, ಅವ್ರಿಗೆಲ್ಲ ಬಡಿಸ್ ಬರೋಣ. ಸಂಗೀತಗಾರರು ಬಂದಿರ್ಲಿಲ್ಲ. ಸಾರ್ ನೀವ್ ಊಟ ಮಾಡ್ರಿ, ಕೊನೆಗೂ ಮಾಡ್ಲಿಲ್ಲ ಸಾರ್. ಸಂಗೀತಗಾರರು ಬಂದ ಮೇಲೆ, ಸಂಗೀತಗಾರರು ಬರೋರಿದ್ದಾರೆ ಸರ್, ನಾವಿರ್ತೀವಿ ಸರ್, ನೀನ್ ತಿನ್ನು, ನೀನ್ ತಿನ್ಬೇಕಂತೇಳಿ ನಮ್ಗೆಲ್ಲ ಬಡಿಸಿ ನೇನಿಂಟಲ್ಲ. ಸಂಗೀತಗಾರರೆಲ್ಲ ಬಂದ ಮೇಲೆ ನಾನ್ ಇರ್ತೀನಿ, ಅವ್ರೆಲ್ಲ ತಿಂದ ಮೇಲೆ ನಾನ್ ತಿಂತೀನಿ ಅಂತ ಅವ್ರಿಗೆಲ್ಲ ಬಡಿಸಿದ ಮೇಲೆನೆ ತಿಂದ್ರು. ಅವ್ರ ಸಲುವಾಗಿ ಕಾಯ್ಕೊಂತಾನೆ ಕುಂತಿದ್ರು. ಅವ್ರನ್ನ ಬಿಟ್ಟು ತಿನ್ಬೇಕೇನ್ ನಾವು ಅಂತ. ಮತ್ ನಾವಿರ್ತೀವಂದ್ರೆ ಅವ್ರಿತ್ತು ಮಾಡಿ ತೋರ್ಸ್ಕೊಟ್ಟು, ಅಷ್ಟು ಸುಲಭವಾಗಿ ನಾವು ಮಾಡೋದಂದ್ರೆ ತಮಾಷೆ. ಅವೆಲ್ಲ ಅವ್ರೇ ಅಡಿಗೆ ಮಾಡಿ ಮತ್ತೆ ಮಾಡಿಸಿ ಕಡೆಯಿಂದೆಲ್ಲ ಹೆಲ್ಪ್ ತಗೊಂಡು, ಮತ್ತಿನ್ನೊಂದಷ್ಟು ಜನ, ಮತ್ತೆ ಲಾಸ್ಟ್ ಇನ್ನೊಂದ್ 35 ಜನ, 100 ಮಂದಿ ಅಡಿಗೆ ಮಾಡಿದ್ರು. ಎಲ್ಲ ತರಕಾರಿಗಳ ಕಲಾಸ ಆದ್ಮೇಲೆ ಇನ್ 1-2 ಉಳಿದಿರುತ್ತೆ. ಸಾಂಬಾರ್ ಇಷ್ಟತ್ರ ಇರ್ತಾವಷ್ಟೇ. ಇನ್ನೊಂದ್ 35 ಮಂದಿ 40 ಮಂದಿ ಬರ್ತೀವಂದ್ರು, ಬರ್ರಿ ಲಾಸ್ಟ್ ಅನ್ನ ಸಾಂಬಾರ್ ಅಷ್ಟೇ. ಅದಿಷ್ಟ ಅದಿಷ್ಟು ಕೊಡ್ರ ಸಾಕು ಅಂತಾರ. ಇದಕ್ಕ ಅಷ್ಟ್ ಹಸ್ಕೊಂಡ್ ಬಂದಿರ್ತಾರ. ಹೊಟ್ಟೆ ಹಸ್ವಾಗ್ತಾ ಇದ್ರೆ ಅನ್ನ ಇಟ್ರು ಸಾಕು, ಸುಮ್ನೆ ತಿಂದೋಗ್ತಾರ. ಅವಾಗ ನೋಡಿ, ಹೊಟ್ಟೆ ಹಸ್ವಂದ್ರೆ ಹಂಗಿರುತ್ತೆ. ಪ್ರಸಾದ ಅನ್ನ ಸಾಂಬಾರ್ ಕೊಟ್ರೆ ಸಾಕು. ಹೌದಲ್ಲ, ಇನ್ನೇನ್ ಬೇಕು? ಹಂಗೆ ಫಸ್ಟ್ ಬಂದಿರೋ 60 ಮಂದಿಗೆ ಎಲ್ಲ ಇರ್ತಾವ. ಫಸ್ಟ್ 30 ಮಂದಿಗಂತೂ ಇಷ್ಟಿಷ್ಟು ಇರ್ತಾವ. ಮುಗಿಲ್ಲ. ಫಸ್ಟ್ 30 ಮಂದಿನಲ್ಲಿ ನಾವ್ ಹೆಣ್ಮಕ್ಳಿಗೆ ಮುಗಿಸ್ಬಿಟ್ಟು, ಆಮೇಲೆ ಅಂದ್ರೆ ಯಾವಾಗ್ಲೂ ಎಲ್ಲರಿಗ್ ಬಡ್ಸಿ ಲಾಸ್ಟ್ ತಿಂತೀವಲ್ವಾ. ಹಂಗಾಗಿ ಅಲ್ಲಿದ್ದವ್ರಿಗೆ ಕೆಲವ್ ಆಗೋಗಿರುತ್ತೆ, ಕೆಲವ್ ಇರಲ್ಲ, ಮಾಡಲ್ಲ. ಅವತ್ತಿನ ದಿವಸ ಬಡ್ಸಿದ್ರೆ ಎಷ್ಟು ಖುಷಿಯಾಗಿದೆ, ಜೀವನ ಪರ್ಯಂತ ನೆನೆಸ್ಕೊಂತಾರ ಅದನ್ನ. ನಮ್ ಕೂಡ ನಮ್ಗೆ ಬಡ್ಸಿದ್ರಲ್ಲ, ಇದೇನು ವಿಚಿತ್ರ, ತಿನ್ರಿ ಎಲ್ಲ. ಮತ್ತೆ ಇಷ್ಟಿಷ್ಟಲ್ಲ, ಸಾರ್ ಕೈ ದೊಡ್ಡದ ಹಾಕಿದೀವಿ, ತಿಂದ್ರೆ ಹೇಗಿದ್ರ ಹಂಗೆ ಹಾಕಿವು. ಅವತ್ತಿನ ದಿವಸದ ಇವತ್ತು ಎಷ್ಟು ಅದೊಂದ್ಸತಿ ನೆನಪು ಬಂದ್ರೆ ಏನ್ ಬೇಕಂದ್ರೂ ಸಾಧನೆ ಮಾಡ್ಬೋದು ನಾವು ಅಂತ ಅನ್ಸ್ಬಿಡುತ್ತೆ ನಮ್ಗೆ. ಎಷ್ಟು ಕ್ಲಾಸ್ಗಳಿದ್ರು, ಎಷ್ಟು ಮುಗಿಸ್ಕೊಂಡೇ ಬರ್ತಿದ್ರು. ಅದ್ ಮುಗಿಸ್ಕೊಂಡ್ ಬಂದು ಇದಿಷ್ಟು ಮಾಡಿ ಮಟ್ಟಿಸಿ. ಆದ್ರೂ ರಾಯಚೂರಲ್ಲಿ ಮಾತ್ರ ಎಲ್ಲಾರ್ ಕೈ ಅಡಿಗೆ ತಿಂದಿದ, ಎಲ್ಲಾರ್ ಕೈ ಅಡಿಗೆ. ಹೇಳ್ರಿ ಮೇಡಮ್. ಅದ್ಭುತ ಮೇಡಮ್. ನೀವು ಅವರಿಗೆ ಅಡಿಗೆ ಮಾಡಿದ್ದು, ಅವರು ನಿಮಗೆ ಅಡಿಗೆ ಮಾಡಿ ಬಡಿಸಿದ್ದು ಎಲ್ಲ ಕೇಳಿದ್ರೆ ನಿಜವಾಗ್ಲೂ ಇದೇನೋ ಒಂಥರ ಕನಸು ಅಂತ ಅನಿಸ್ತಾ ಇದೆ. ಬಹಳ ಖುಷಿ ಆಯ್ತು ಮೇಡಮ್. ತುಂಬಾ ಧನ್ಯವಾದಗಳು ನಿಮ್ಮ ಅನುಭವವನ್ನು ಕೇಳಿ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಹೇಳಿ ಮ್ಯಾಮ್. ಯಾರಾದ್ರೂ ಮಾತಾಡೋರು ಪ್ರಶ್ನೆ ಇರ್ಬೋದು ಮೇಡಮ್. ಯಾರಾದ್ರೂ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಶಿವರತ್ನ ಮೇಡಮ್. ನೋಡಿ ಮೇಡಮ್ ಹೇಳಿದ್ರು, ಅಭ್ಯಾಸ ಮಾಡಿದ್ರೇನೆ ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು.
ಹಾಗೆ ಮುಂದೆ ಬಂದ್ಬಿಟ್ಟು ನನಗೇನು ಮಾತಾಡಕ್ ಆಗಲ್ಲ, ಇಷ್ಟೊಂದ್ ಜನ ಇದ್ದಾರೆ, ಏನ್ ಮಾತಾಡಿದ್ರೆ ಏನ್ ತಪ್ಪಾಗುತ್ತೆ ಅಂತ ಯಾರ್ ಮನ್ಸಲ್ಲಿ ಬೇಡ ಮಾಸ್ಟರ್ಸ್. ಇದು ಎಲ್ಲರ ಮನ್ಸಲ್ಲಿ ಇರುತ್ತೆ. ನೋಡಿ ಮೇಡಮ್ ಹೇಳಿದ್ರು ಅಭ್ಯಾಸ ಮಾಡಿದ್ರೇನೆ ಎಲ್ಲಾ ಸಿಗುತ್ತೆ ಅಂತೇಳಿ. ನಿಮ್ಮ ಅನಿಸಿಕೆಗಳನ್ನಾಗಿರೋದು, ಅಭಿಪ್ರಾಯಗಳಾಗಿರ್ಬೋದು, ಏನಾದ್ರು ಪ್ರಶ್ನೆ ಆಗಿರ್ಬೋದು, ಮುಂದೆ ಬಂದು ಮಾತಾಡ್ಬೇಕು ಮಾಸ್ಟರ್ಸ್. ಎಲ್ಲರೂ ಒಂದೇ ಇಲ್ಲಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಮೇಡಮ್ ಮಾತಾಡಿ ಮ್ಯಾಮ್. ಎಸ್ ಮಾತಾಡಿ, ನೀವ್ ಮಾತಾಡ್ರಿ ಆಮೇಲೆ ನಾ ಮಾತಾಡ್ತೀನಿ. ಶಿವರತ್ನ ಶಿವರತ್ನ ಹಾ ಮೇಡಮ್, ನಾನ್ ಕೇಳೋದ್ ಸರಿನೋ ತಪ್ಪ ಗೊತ್ತಿಲ್ಲ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಪತ್ರಿಜಿಯವ್ರ ದಿನಚರಿ ಹೇಗಿತ್ತು ಮೇಡಮ್, ಕೇಳ್ಬೋದಾ? ದಿನಚರಿ ಎಂತ ದಿನಚರಿ ಅವ್ರದ್ದು? ದಿನ ಹಾ. ಎದ್ದೇಳೋದು, ಕಾಫಿ ಬೆಳಗ್ಗೆ ಕುಡಿಯೋದು, ಸ್ನಾನ ಹ್ಮ್. ಮಾಡೋದು, ಧ್ಯಾನ ಮಾಡಿಸೋದು, ಬುಕ್ ಓದೋದು, ಸಜ್ಜನ ಸಾಂಗತ್ಯ ಮಾಡೋದು, ಚೆನ್ನಾಗ್ ಹೊಡಿಯೋದು, ಬೈಯೋದು, ಹಂಗೆ ಬೈಸ್ಕೊಳ್ಳೋದು. 108 ಮಂದಿ 100 ನಮೂನೆ ಮಾತಾಡ್ತಾರ, ದರ್ಬಾರ್ ಮಾಡ್ತಾರ ಸಾರ್ ಜೊತೆಗ್ ಬಂದು. ಹಂಗೆ ಅವ್ರಿಗೆ ಸಹನೆಯಿಂದ ಕೇಳೋದು, ಅಡಿಗೆ ಮಾಡೋದು, ತಿರ್ಗಾಡೋದು, ಕ್ರಿಕೆಟ್ ಆಡೋದು, ಚೆಸ್ ಆಡೋದು, ಮತ್ತೆ ಡೈಲಿ ಟ್ರಾವೆಲ್ ಮಾಡೋದು, ಪ್ರಕೃತಿಯೊಡನೆ ಟ್ರೆಕ್ಕಿಂಗ್ಸ್ ಮಾಡೋದು, ಓಡಾಡೋದು, ಮತ್ತೆ ದಿನ ಅಡಿಗೆ ಮಾಡಿ ಮತ್ತೆ ಊಟ ಮಾಡೋದು, ಜ್ಯೂಸ್ ಕುಡಿಯೋದು, ನೀರ್ ಕುಡಿಯೋದು. ಹೌದಲ್ಲ, ದಿವ್ಸ ನಾವೇನೇನ್ ಮಾಡ್ತೀವಿ ಅವೆಲ್ಲ ಗುರುಗಳು ಮಾಡ್ತಾರ. ಗುರುಗಳು ಮಾಡೋದ್ರಲ್ಲಿ ಇನ್ನ ಜಾಸ್ತಿ ಇರುತ್ತೆ ಅಂತ ನಮ್ಗ ಅನಿಸ್ತಾ ಇರುತ್ತೆ. ಎಷ್ಟೋ ಜನ ಹಂಗೂ ಮಾಡ್ತಿರ್ತಾರೆ, ಫುಲ್ ಆಕ್ಟಿವ್ ಆಗಿರೋರು ಎಷ್ಟು ಜನ ಇದ್ದಾರೆ. ಅವ್ರನ್ನೆಲ್ಲ ನೋಡಿ ಸಾರ್ ಇಷ್ಟಪಡ್ತಿದ್ರು. ಏನೋಯ್ ನೀನ್ ನನಗಿಂತ ಎಷ್ಟು ಜೋರಿದ್ದಲ್ಲ ಅನ್ನೋ ಸಾರ್ ಹೇಳೋದು ಎಷ್ಟೋ ಜನ ಕೇಳ್ತಿರ್ತಾರೆ. ಯಾಕಂದ್ರೆ ಅಷ್ಟು ಹಾರ್ಡ್ ವರ್ಕ್ ಅನ್ನೋದನ್ನ ಬೇರೆಯವ್ರು ಮಾಡಿದ್ರೆ ಅಷ್ಟು ಖುಷಿ ಆಗ್ತಾರೆ. ನಿನ್ನ ನೋಡಿದ್ರೆ ನನ್ಗೆ ಈರ್ಷ್ಯೆ, ನನ್ಗೆ ಜಲಸಿ ಆಗ್ತಾ ಇದೆ ನೋಡು, ನನ್ನ ಹೊಗಳಿಕೆಗಳು ನನ್ನನ್ನ ಹೊಗಳೋದ್ ಬಿಟ್ಟು ನಿನ್ಗೂ ಎಷ್ಟು ಹೊಗಳ್ತಾ ಇದಾರೆ ನೋಡಂತ ಹೇಳ್ತಾರೆ ಎಷ್ಟೋ ಜನಕ್ಕೆ. ಹೌದೇ ಇಲ್ಲ? ಆ ರೀತಿನಲ್ಲಿ ಅಂದ್ರೆ ಗುರುಗಳು ನಮ್ಮನ್ನ ನೋಡಿ ಕಲಿತಾರೆ ಅಂತ ಎಷ್ಟೋ ಜನಕ್ಕೆ ಆತರ ಹೇಳೋರು. ನಿನ್ನ ಚೂಸಿ ನೇನ್ ನೆರ್ಚ್ಕೊಂಟಾಣ ಅಂತ ಎಷ್ಟೋ ಜನದ ಅಲ್ಲಿ ಬುದ್ಧ ಪೂರ್ಣಿಮಾ ಮಾತ್ರ ಇರ್ಬೋದು, ಇನ್ನೊಂದಿರ್ಬೋದು, ಅಲ್ಲೆಲ್ಲ ದಿನ ಫ್ಲೂಟ್ ನುಡ್ಸ್ತಾರೆ, ದಿನಾ ಸಂಗೀತ, ಒಳ್ಳೆ ಒಳ್ಳೆ ಕಲರ್ ಡ್ರೆಸ್ಗಳು ಹಾಕೊಂತ ಇದ್ರು. ಅವ್ರು ಕೊಟ್ರೆ ಹಾಕೊಂತ ಇದ್ರು, ಇಲ್ಲ ಅವ್ರ ಹತ್ರ ಯಾವಿದ್ರೆ ಅವೇ. ನಾವ್ ಅವ್ರಿಗೆ ಯಾವತ್ತು ಇದೇ ಬೇಕಂತ ಕೇಳ್ತಿದ್ದಿಲ್ಲ, ಹಿಂಗೆ ಇರ್ಬೇಕಂತ. ಕೊಟ್ರೆ ಹೊಸ ಬಟ್ಟೆ ಹಾಕಂತಿದ್ರು, ಇಲ್ಲ ಯಾವಿದ್ರೆ ಅದು ಹಾಕಂತಿದ್ರು. ಅವ್ರ ಅದಕ್ಕೇನ್ ಪ್ರಾಮುಖ್ಯತೆ ಕೊಡ್ತಿದ್ರು. ಒಬ್ರಿದ್ರು ಎಲ್ಲಾ ತರ ಹೇಳೋರು, ಎಲ್ಲಾರಿದ್ರುನು ಅದನ್ನೇ ಹೇಳ್ತಾ ಇದ್ರು. ಅವ್ರಿಗೇನ್ ಹೇಳ್ಬೇಕಂತ ಇರುತ್ತೋ ಜ್ಞಾನ ಅದನ್ನ ಹೇಳ್ತಾ ಇದ್ರು. ಹಂಗೆ ತಾವ್ ಹೇಳಿರೋದನ್ನು ಸರಿಗಿದ್ಯಾ ಅಂತಾನು ನಮ್ಮನ್ ಕೇಳ್ತಾ ಇದ್ರು. ನಾನ್ ಇನ್ನ ಚೆನ್ನಾಗ್ ಹೇಳ್ಬೋದಿತ್ತಲ್ವಾ ನೋಡ್ರಿ ಹೇಳ್ತಾ ನಮ್ಗೂ ಅನ್ಸೋದ್ರಿ, ಸಾರ್ ಇನ್ನ ಚೆನ್ನಾಗ್ ಹೇಳಿದ್ರೆ ಬೇಸಿತ್ತಲ್ವ ನಮ್ಗೂ ಅನಿಸ್ತಾ. ಆದ್ರೆ ನಾವ್ ಅನ್ಕೊಂಡಿರ್ತೀವಿ ಸಾರ್ ಗೊತ್ತಿರ್ತದಲ್ಲ, ಬಂದ್ ಕೇಳೋದು ನೀನ್ ಇಂಕ ಬಾಗ್ చెప్పొచ్చేయండి కదా ಅಂತ ಹೇಳ್ಬಿಟ್ಟು, ಹ್ಞೂ ಸರ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಆ ತರ ಇರುತ್ತೆ ಪರಿಸ್ಥಿತಿ. 1 ಗಂಟೆ ಕಾರ್ಯಕ್ರಮ ಇರುತ್ತೆ, ಆ 1 ಗಂಟೆ ಕಾರ್ಯಕ್ರಮದಲ್ಲಿ ಗುರುಗಳು ಹೆಂಗ್ ನಡ್ಸ್ಕೊಟ್ರೆ ಹಂಗೆ. ಆದ್ರೆ ನಮ್ಗೆ ಚೆನ್ನಾಗ್ ಗುರುಗಳು ಮಾತಾಡ್ಬೋದಿತ್ತಲ್ವಾ ಅಂತ ಹೇಳಿ ನಮ್ಗೂ ಅನ್ಸುತ್ತೆ. ಅವ್ರುನು ಒಪ್ಕೊಂತ ಇದ್ರು ಅದನ್ನ. ಮತ್ತೆ ಬಂದು ಮಲ್ಕೊಂತ ಇದ್ರು. ಅವ್ರಿಗೆ ಇದೇ ತರಾನೇ ಇರ್ಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಲಿಲ್ಲ. ಗಾದಿನೇ ಇರ್ಬೇಕು, ಮಂಚನೇ ಇರ್ಬೇಕು, ಇನ್ನೊಂದೇ ಇರ್ಬೇಕು. ಆದ್ರೂನು ಒಂದು ಗುರುಗಳಿಗೆ ಇದ್ದಾಗ ನಾವು ಒಂದು ಒಳ್ಳೆ ರೀತಿನಲ್ಲಿ ಸೌಕರ್ಯವಂತವಾಗಿರೋ ಹಂಗ ಆದಷ್ಟು ನೋಡ್ಕೋಬೇಕು ಅಷ್ಟೇ. ಈಗ ನಮ್ ಮನೆಗೆ ಬರ್ಬೇಕು, ಅವ್ರ ಮನೆಗ್ ಬರ್ಬೇಕು, ಅಲ್ಲಿ ಯಾರ್ ಮನೆಗ್ ಸೌಕರ್ಯ ಇರುತ್ತೆ ಆ ಮನೆಯಲ್ಲಿದ್ರೆ ಚಲೋ ಅಂತ ನಾವ್ ಅನ್ಕೊಂತೀವಿ ಅಷ್ಟೇ. ಆದ್ರೆ ಗುರು ಯಾವತ್ತೂ ನೋಡಿಲ್ಲ. ಯಾರ್ ಮನೆಗ್ ಆಸೆ ಪಟ್ರೆ ಕೆಲವ್ರು ಏನಿಲ್ಲಾರ್ದ ಅಂತ ಅವ್ರ ಮನೆಗ್ ಕೂಡ ಸಾರ್ ಹೋಗಿ ಆ ಮಂಚದ ಮೇಲೆ ಒಂದ್ ಬೆಡ್ಶೀಟ್ ಕೂಡ ಇದ್ದಿಲ್ಲ ಅಂತ ಕಡೆ ಹೋಗಿ ಈ ಕಡೆ ತಿರುಗಿದ್ರೆ ಈ ಕಡೆ ತಿರ್ಗಾಕ ಅಂತ ಕಡೆ ಕೂಡ ಇದಾರ. ಅಷ್ಟು ಒದ್ದಾಡ್ಕೊಂಡ್ ಆ ಮನೆಗೆ ಎದಕ್ಕಿರ್ಸ್ಕೊಂಡ್ಲಕ್ಕಿ ಅಂತ ಹೇಳ್ಬಿಟ್ಟು ಆ ತರಾನು ಕಮೆಂಟ್ಸ್ ಬಂದು ಹೇಳೋರು. ಅಂದ್ರೆ ಗುರುಗಳನ್ನೋರು ನೋಡಿ ಇರ್ಬೇಕು ಅಂತ ಅಕ್ಕಿನ ಒಳಗ್ ಏನ್ ಆಸೆ ಇತ್ತು, ಸಾರಿ ಅಂತ ಇರ್ಸ್ಬೇಕಾಗಿತ್ತು ನಮ್ಗಂತೂ ಗೊತ್ತಿಲ್ಲ. ಅಂತ ಮನೆಗಳಲ್ಲಿ ಕೂಡ ಇದ್ದಾರೆ. ರಾತ್ರಿ ನಿದ್ದೆ ಮಾಡ್ತಾರೆ, ಸ್ವಲ್ಪ ಹೊತ್ತು ಅಲ್ಲ ಅಂತ ಇರ್ತಾರೆ, ರಾಮಚಂದ್ರ ಅಂತಾರೆ, ಮೈಯೆಲ್ಲ ನೋವುಗಳು ಬರುತ್ತೆ ಗುರುಗಳಿಗೆ. ಮತ್ತೆ ಕೈ ಕಾಲುಗಳು ಒತ್ತಿಸ್ಕೊಂತಾರೆ, ಏನ್ ಹೆಂಗ್ ಸಿಕ್ಕಿದ್ರ ತುಳಿದಾಡ್ತಾ ಇರ್ತಾರೆ ಸಾರ್ ಮೇಲೆ. ಆ ತರ ತುಳಿಯೋರು ಅವ್ರ. ಅವಾಗ ನಾವು ಇಲ್ಲಿ ಬಾಗ್ಲಾಕ್ಬಿಡೋರ್ ನಾವು ನೋಡಿದೀವಲ್ಲ ಅದನ್ನ. ಅವೆಲ್ಲ ಒತ್ತುತ್ತೀವ ನಾವು, ಸುಮ್ಮನೆ ಹಿಂಗ್ ಒತ್ತುತ್ತೀವಿ. ಆದ್ರೆ ತುಳಿತಾ ಇದ್ರು ಹಿಂಗ ಎಷ್ಟು ಜನ ತುಳಿದ ಗುರುಗಳಿಗೆ ಏನ್ ಆಗ್ತಿದ್ದಿಲ್ಲ ಆಗ್ಲಿ, ತುಳಿದು ಬಂದವ್ರಂತೂ ಮೈ ಕೈ ಎಲ್ಲ ಶೆಕೆ ಬೆವತ್ಕೊಂಡ್ ಅಮ್ಮಯ್ಯ ಅಂತ ಒಂದ್ ತಾಂಡ ಬಂದ್ರೆ ಇನ್ನೊಂದ್ ತಾಂಡ ಇನ್ನೊಬ್ರು ಹೋಗ್ತಾ ಇದ್ರು. ಮತ್ತೆ ಅಷ್ಟು ಸಾಕಾಗ್ತಿತ್ತು ಸಾರ್ಗೆ. ಎಲ್ಲರ ಕರ್ಮ ತಗೋಬೇಕಲ್ಲ, ಎಲ್ಲಾರು ಬಂದ್ ಶೇಕ್ ಹ್ಯಾಂಡ್ ಕೊಡ್ತಾರೆ. ಶೇಕ್ ಹ್ಯಾಂಡ್ಗಳೇನ್ ಅಷ್ಟು ತಮಾಷೆ ಅಲ್ಲ ತಗೊಳತಕ್ಕಂಥದ್ದನ್ನ. ಗುರುಗಳು ಮುಟ್ಟು ಅನ್ನೋಣ ಆಯ್ತು, ಪಾದ ಇಟ್ಕಂತಾರೆ, ಕೈ ಇಟ್ಕಂತಾರೆ, ಕಾಲ್ ಇಟ್ಕಂತಾರೆ, ಬೆನ್ನು ಮುಟ್ತಾರೆ, ತಲೆ ಮುಟ್ತಾರೆ,
ಬ್ಯಾಡ ಒಟ್ಟು ಮುಟ್ಟಿದ್ರೆ ಸಾಕು ಐ ಅಂತಾರ ಮತ್ತೆ ಏನೋ ಖುಷಿ ಅವ್ರಿಗೆ ಮುಟ್ಟಿದ್ನಲ್ಲ ಅಂತ ಅಷ್ಟು ಇವತ್ತು ಎಷ್ಟು ಜನ ಹೇಳ್ಕೊಂತಾರ ಅದನ್ನ ನಮ್ ನಗು ಬರ್ತಾ ಇರುತ್ತೆ. ಗುರುಗಳು ಮುಟ್ಟಿದ್ರೆ ಒಳ್ಳೇದಾಗ್ತದ ಅಂತ ಗುರುಗಳು ಎಷ್ಟು ಮತ್ತೆ ಅಷ್ಟು ಮುಟ್ಟಿಸ್ಕೊಂಡ್ ಅವ್ರ ಈ ಕರ್ಮ ಇದು ಮತ್ತೆ ಎಲ್ಲಿಗೂ ಗುರುಗಳಿಗೆ ಹೋಗುತ್ತೆ. ಧ್ಯಾನನೇ ಮಾಡ್ತಾರೆ, ಸಾರೇನ್ ಪೂಜೆ ಮಾಡೋದಿಲ್ಲ, ಒಂದು ಹೂವ ಕಿತ್ತದಿಲ್ಲ, ಹೂವಿನ ಸುವಾಸನೆ ತಗೊಂತಾ ಇದ್ರು, ಗಿಡಗಳ ಹತ್ರ ಮರಗಳ ಹತ್ರ ಹೋಗ್ಬಿಟ್ಟು ಪಿರಮಿಡ್ಗಳು ಎಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು ಅಲ್ಲೆಲ್ಲ ಹೋಗ್ತಾರೆ, ಭೂಮಿ ಪೂಜೆಗಳು ಮಾಡ್ತಾ ಇದ್ರು, ಎಲ್ಲಿ ತೆಂಗಿನಕಾಯಿ ಹೊಡೆದು ಆಯ್ತು ಯಾರ್ ಕಾರ್ನೇ ಕರ್ಕೊಂಡ್ ಹೋಗ್ಬೇಕು, ಗಾಡಿ ಮೇಲೆ ಕರ್ಕೊಂಡ್ ಹೋಗ್ಬೇಕಂತೇನಿಲ್ಲ, ಯಾವ್ದಿದ್ರೆ ಅದ್ರ ಮೇಲೆ ಹೋಗ್ತಾ ಇದ್ರು ಬರ್ತಾ ಇದ್ರು. ಹಿಂಗೇ ಇರ್ಬೇಕು ಅಂತ ಏನು ರೂಲ್ಸ್ ಇಟ್ಕೊಂತ ನಾನ್ ಗುರು ನನ್ಗೆ ಈ ತರನೇ ನೋಡ್ಬೇಕು ಹಂಗೇನಿಲ್ಲ. ಯಾರೇ ತಪ್ಪು ಮಾಡ್ಲಿ ಸ್ಟೇಜ್ ಮೇಲೆ ಬೇರೆ ಬೇರೆಯವ್ರನ್ನೆಲ್ಲ ಕರ್ಸಿ ಹೇಳಿದ್ರು ಅವ್ರ ತಪ್ಪುಗಳನ್ನ ತಿದ್ದು ಬಿಡೋದಕ್ಕೆ ಅಲ್ಲಲ್ಲೇ ತಿದ್ದುತ್ತಾ ಇದ್ರು. ಇಷ್ಟು ದೊಡ್ಡ ದೊಡ್ಡ ಗುರುಗಳು ಅಂತ ಯಾರು ಅನ್ಕೊಂತಾ ಇದ್ರೆ ಅವ್ರನ್ನೆಲ್ಲ ಕರ್ಸಿದ್ರೆ ನಿಜವಾಗ್ಲೂ PSSM ನಲ್ಲೇ ಬಂದ ಮೇಲೆ ಅವೆಲ್ಲ ನೋಡಿ ಕೇಳಿದ್ರೆ ಇವ್ರೆಲ್ಲ ಹೇಳದ್ ಕೇಳಿ ನಮಗ್ ನಗು ಬರೋದು, ಬೇರೆಯವರೆಲ್ಲ ಹೇಳದ್ ಕೇಳಿ ಸುಮ್ನೆ ನಕ್ಕೊಂತ ನಾವು ಕೇಳ್ತಾ ಇದ್ವಿ ಅಷ್ಟೇ. ಅಯ್ಯೋ ಎಷ್ಟು ದೊಡ್ಡ ಜ್ಞಾನ, ಒಂದು ಶ್ವಾಸದ ಮೇಲೆ ಗಮನ ಅನ್ನೋದೊಂದು ತಂದ್ಬಿಟ್ಟು ಶ್ವಾಸವೇ ಗುರು, ನಾನು ಗುರು ಅಲ್ಲ ಅಂತ ಹೇಳಿರ್ತಕ್ಕಂಥ ಒಬ್ಬ ಮಹಾನ್ ಪುರುಷ, ಮೂಲ ಚೈತನ್ಯ, ಸಾಕ್ಷಾತ್ ಮೂಲ ಚೈತನ್ಯವೇ ನಮ್ಗೆ ಒಂದು ಮಾನವ ಶರೀರಧಾರಿಯಾಗಿ ಬಂದು ಇವೆಲ್ಲ ಬೋಧನೆ ಮಾಡ್ಕೊಟ್ಟಿದ್ದಾರೆ. ಇಲ್ಲ ಅಂದ್ರೆ ನಮ್ಮಲ್ಲಿರೋ ಶ್ವಾಸವನ್ನ ಗಮನಿಸೋದಕ್ಕೆ ಯಾರೋ ಒಬ್ರು ಬಂದು ಹೇಳೋವರೆಗೂ ನಮ್ಗ್ ಗೊತ್ತಾಗಲ್ಲ. ಹೋಗ್ಲಿ ಹೇಳಿದ್ಮೇಲೂ 108 ಕತೆಗಳು, ಅದು ಹಿಂಗೆ ಇದು ಹಂಗೆ, ಯಾಕ್ ಮಾಡ್ಬೇಕು ಎತ್ತ ಮಾಡ್ಬೇಕು, ಅವ್ರು ಸರಳವಾಗಿ ಕೊಟ್ಬಿಟ್ಟಿದ್ದಾರೆ, ಪಟ್ಟು ಬಯಲ್ ಮಾಡ್ಬಿಟ್ಟಿದ್ದಾರೆ ಒಂದು ರಹಸ್ಯವನ್ನ, ಮೂಲ ರಹಸ್ಯವನ್ನ ಬಟ್ಟ ಬಯಲ್ ಮಾಡಿದ್ದಾರೆ. ಅದನ್ನ ಹಿಡ್ಕೊಂಡು ಈಗ ನಾವ್ ಮುಂದೆ ಹೋಗ್ತಾ ಇರ್ಬೇಕಷ್ಟೇ. ಯಾರಿಗ ಎಷ್ಟೆಷ್ಟು ಗೊತ್ತಿರುತ್ತೋ ಅಷ್ಟು ಹೇಳೋದು ಮತ್ತೆ ಕೇಳೋದು, ಮುಂದಕ್ಕೆ ಹೋಗ್ತಾ ಇದ್ರೆ ಎಲ್ಲದ್ರಾಗ ಇನ್ನೇ ಎಷ್ಟು ಇದಾವ, ಎಲ್ಲ ಗ್ರಂಥ ಅಧ್ಯಯನ ಮಾಡೋದಾಗ್ಲಿ, ಏನ್ ಈ ಜನ್ಮದಲ್ಲಿ ಏನೇನ್ ಸಾಧ್ಯ ಆಗುತ್ತೆ, ಯಾರ್ಯಾರ್ಗೆ ಎಷ್ಟೆಷ್ಟು ಮಾಡೋದಾಗ್ಲಿ ಮಾಡ್ರಿ. ಮೊನ್ನೆ ಹಿರಿಯೂರ್ಗ್ ಹೋಗಿದ್ವಿ, ದೊಡ್ಡ ಪಿರಮಿಡ್ ಅದು, ಎಷ್ಟು ದೊಡ್ಡ 99 ಕಟ್ಟಿದ್ದಾರೆ. 8.5 ಗಂಟೆ ಧ್ಯಾನ ಅಂದ್ರೆ ಪ್ರಾಣ ಪ್ರತಿಷ್ಠೆ, ಸಂಗೀತ ಧ್ಯಾನ ಇಟ್ಟಿದ್ವಿ. 8.5 ಗಂಟೆ ಮೊಟ್ಟ ಮೊದಲನೇ ಬಾರಿ ಕಣ್ಣು ತೆಗಿಲಾರ್ದ ಕುತ್ಕೊಂಡಿದ್ದೆ ನಾನು. ಇಲ್ಲಿವರೆಗೂ ನಾವು ಅಷ್ಟು ಕುತ್ಕೊಂಡಿದೀವಿ, ಬೇರೆ ಅಂದ್ರೆ ಸ್ವಲ್ಪ ಗ್ಯಾಪ್ ಕೊಡೋದು, ಎದ್ದೇಳೋದು ಮತ್ತೆ ಕುತ್ಕೊಳ್ಳೋದು, 4 ಗಂಟೆ ಧ್ಯಾನ ಮಾಡೋದು ಮತ್ತೆ ಎದ್ದೇಳೋದು ಮತ್ತೆ ಕುತ್ಕೊಳ್ಳೋದು, ಆ ತರಾನು ಮಾಡ್ತಾ ಇದ್ವಿ. ಎಲ್ಲರಿಗೂ ಹೊಗಳುತ್ತೆ, 1 ಗಂಟೆ ಧ್ಯಾನ ಮಾಡೋರ್ಗು ಹೊಗಳುತ್ತಾರೆ, 24 ಗಂಟೆ ಮಾಡೋರ್ಗು ಹೊಗಳುತ್ತಾರೆ, 1 ಗಂಟೆ ಮಾಡಿದವ್ರಿಗೂ ಬೈತಾರೆ, 24 ಗಂಟೆ ಮಾಡಿದವ್ರಿಗೂ ಬೈತಾರೆ. ಗುರುಗಳ ಹತ್ರ ಎಲ್ಲರಿಗೂ ಒಂದೇ ರೀತಿನಲ್ಲಿ ಇರುತ್ತೆ, ಕೆಲವು ಎಲ್ಲ ಬೇರೆ ಬೇರೆ ರೀತಿನಲ್ಲೂ ಇರುತ್ತೆ. ಅದು ಯಾರಿಗೆ ಯಾವ್ದು ಹೆಂಗೆ ಸೂಟ್ ಆಗ್ತದೋ ನಮ್ಗ್ ಗೊತ್ತಾಗೋದಿಲ್ಲ. ಏನಂದ್ರೆ ಗುರುಗಳನ್ನ ನಾವು ಜಡ್ಜ್ ಮಾಡಬಾರ್ದು, ಅವ್ರು ಯಾಕೆ ಈ ತರ ಮಾಡ್ತಾ ಇದ್ದಾರೆ. ಇಲ್ಲಿ ಪಟ್ಟಂತ ಒಂದ್ ಏಟ್ ಹೊಡೆದ್ರೆ ಅಲ್ಲಿ ಏನ್ ಸರಿ ಮಾಡ್ಬೇಕಾಗಿತ್ತೋ ಅಲ್ಲಿ ಸರಿ, ಹೌದಲ್ಲ, ಇಲ್ಲಿ ಬಿಗಿತಾ ಇದ್ರಂತ ಮುಂದಿದ್ದವ್ರ ಕತೆ ಗೋವಿಂದ, ಇಲ್ಲಿ ಹೊಡೆದ್ರೆ ಎಲ್ಲಿ ಏನ್ ಸರಿ ಆಗ್ಬೇಕಾಗಿತ್ತು ಅದೆಲ್ಲ ಆಗ್ತಾ ಇತ್ತು. ಎಷ್ಟು ಅಕ್ಷಯ ಪಾತ್ರೆ, PSSM ಅನ್ನೋದು ಒಂದ್ ದೊಡ್ಡ ಅಕ್ಷಯ ಪಾತ್ರೆ ಇದ್ದಂಗೆ. ಒಂದ್ ಕಡೆ ಧ್ಯಾನ, ಒಂದು ಸದಾನಂದ ಯೋಗಿಗಳು ಕಲ್ಸ್ಕೊಟ್ಟಿರೋದು, ಇನ್ನೊಂದು ಕಡೆ ಭಿಕ್ಷೆ, ಒಂದು ಅನ್ನ ಸಂತರ್ಪಣೆ ಅಂದ್ರೆ ಒಂದು ಕಾಶಿರೆಡ್ಡಿ ನಾಯನನ ಒಂದು ಆಶೀರ್ವಾದ ಅದು. ಗುರುಗಳು ಒಂದ್ ಕಡೆ ಧ್ಯಾನ, ಸದಾನಂದ ಗುರುಗಳು ಒಂದ್ ಕಡೆ ಕಾಶಿರೆಡ್ಡಿ ತಾತ, ಅವ್ರ ಅನ್ನ ಕೊಡ್ಬೇಕು ಅವ್ರಿಗೆ ಯಾವಾಗ. ಹಂಗೆ ಇವ್ರಿಬ್ರು ಕೃಪಾಶೀರ್ವಾದದಿಂದ ಗುರುಗಳು ಮತ್ತೆ ಗುರುಪತ್ನಿ ಅವ್ರಿಬ್ರಿಗೂನು ಒಂದು ಇವೆರಡು ಕಾರ್ಯಕ್ರಮಗಳು ಒಟ್ಟೊಟ್ಟಿಗೆ ನಡೀತಾ ಇರ್ತವೆ. ಒಂದು ಶರೀರ ಹೊಟ್ಟೆ ತುಂಬೋದು, ಒಂದು ಆತ್ಮಕ್ಕೆ ಜ್ಞಾನ ಕೊಡೋದು, ಎರಡೂ ಬೇಕಲ್ವಾ ನಮ್ಗೆ, ಎರಡು ಬೇಕು. ಇಲ್ಲಿನ ಆಹಾರನು ಸರಿ ಮಾಡ್ಕೋಬೇಕು, ಅಲ್ಲ ಆತ್ಮಜ್ಞಾನವನ್ನು ಸರಿಯಾದ ರೀತಿನಲ್ಲಿ ಮುಂದುವರ್ಸ್ಕೊಂತ ಹೋಗ್ಬೇಕು. ಥ್ಯಾಂಕ್ ಯು ಮೇಡಮ್, ತುಂಬಾ ವಿಷಯವನ್ನ ತಿಳ್ಕೊಂಡ್ವಿ ಇವತ್ತು. ಇನ್ನು ಕೇಳ್ಬೇಕು ಅನ್ಸುತ್ತೆ. ಗೀತಾ ಮೇಡಮ್ ಏನಾದ್ರು ಮಾತಾಡ್ಬೇಕಾ? ಮತ್ತೆ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಮೇಡಮ್. ಗೀತಾ ಮೇಡಮ್ ಇದ್ದೀರಾ? ಗೀತಾ ಮೇಡಮ್ ಅವ್ರು ಶಿವರತ್ನ ಅನ್ನೋರು ಅನ್ಮ್ಯೂಟ್ ಕೊಟ್ರು, ಅವ್ರು ಅನ್ಮ್ಯೂಟ್ ಮಾಡ್ಕೊಂತ. ಮೇಡಮ್ ಅವರೇ ಮಾತಾಡಿದ್ದು ಈಗ, ಪತ್ರಿಜಿ ಅವ್ರ ದಿನಚರಿ ಕೇಳಿದಾರೆ ಮೇಡಮ್ ಅವ್ರೆ. ಗೀತಾ ಮೇಡಮ್ ಎಸ್ ಮ್ಯಾಮ್.
ಮಾತಾಡ್ತೀರಾ? ಮತ್ತೆ ಯಾರು ಹ್ಯಾಂಡ್ ರೈಸ್ ಇಲ್ಲ? ಇಲ್ಲ ನೀವು ಮ್ಯಾಮ್, ಇವತ್ತಂತೂ ಕ್ಲಾಸ್ ಬಗ್ಗೆ ತುಂಬಾನೇ ಚೆನ್ನಾಗಿತ್ತು. ಮುಂದೆ ಒಂದಿನ ಮ್ಯಾಮ್ ನಮ್ಗೆ ಸರ್ ಜೊತೆ ಹೇಗೆ ಎತ್ತ ಅಂತ ಹೇಳಿ ಒಂದು ದಿನ ಕ್ಲಾಸ್ ತಗೊಂಡ್ಬಿಡಿ ಮ್ಯಾಮ್. ಎಲ್ಲಾ ಮಾಸ್ಟರ್ಸ್ ತುಂಬಾ ಕಾತರದಲ್ಲದೆ ಇದ್ದಾರೆ, ಯಾಕಂದ್ರೆ ತುಂಬಾ ವರ್ಷದಿಂದ ನೀವು ಅವ್ರ ಜೊತೆ ನಡವಳಿಕೆ ಇದ್ದವರಲ್ಲ. ಹಾಗಾಗಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಒಂದ್ ಕ್ಲಾಸೇ ತಗೊಂಡ್ಬಿಡಿ ಮ್ಯಾಮ್ ನೀವು. ಮತ್ತೆ ಅಡಿಗೆ ಬಗ್ಗೆ ಒಂದು ಇರ್ಲಿ ನೋಡಿದ್ದೆ ಮ್ಯಾಮ್, ಆಲೂಗಡ್ಡೆ ಪಲ್ಯ ಏನೇನು ಹಾಕಿಲ್ಲ, ಬರೀ ಜಸ್ಟ್ ಅರ್ಶಿನ ಪುಡಿ, ಆಲೂಗಡ್ಡೆ, ಒಂಚೂರು ಉಪ್ಪು, ಏನ್ ರುಚಿ ಇತ್ತು ಅಂತ ಅದನ್ನು ಸಹ ನಾನು ಒಂದ್ ವಿಡಿಯೋದಲ್ಲಿ ನೋಡಿದ್ದೇನೆ. ಆ ತರದ್ ಒಂದೆರಡು ಅಡಿಗೆ ಬಗ್ಗೆ ಮತ್ತೆ ಸರ್ ಜೊತೆ ಹೇಗಿತ್ತು ಅಂತ ಹೇಳಿ ಸ್ವಲ್ಪ ನಮ್ ಜೊತೆ ಹಂಚ್ಕೊಳ್ಳಿ ಮ್ಯಾಮ್ ನೀವು ಒಂದಿನ. ಹಾ, ಅದ್ರದ್ದೇ ಹೆಡ್ಡಿಂಗ್ ಇಟ್ಬಿಟ್ರೆ ಅವಾಗ ಹಂಚ್ಕೊಂತೀವಿ. ಎಸ್ ಮ್ಯಾಮ್, ಖಂಡಿತ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತು ಕ್ಲಾಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಎಲ್ಲಾ ಮಾಸ್ಟರ್ಸ್ ಇವತ್ತು ಒಂದೇ ದಿನ ಕೇಳಿ ಬಿಡೋದಲ್ಲ, ಇದನ್ನ ಮತ್ತೆ ಕೇಳ್ಬೇಕು, ಮನನ ಮಾಡ್ಕೋಬೇಕಂತ ನನಗಂತ ಅನಿಸ್ತು ಇವತ್ತು. ಯಾಕೆಂದ್ರೆ ಎಲ್ಲರೂ ಅಂತ ಇರ್ತಾರೆ, ನಾನು ಇಷ್ಟು ದಿನ ಆಯ್ತು ಧ್ಯಾನಕ್ ಬಂದು, ನನಗಿನ್ನೂ ಹಂಗಾಗ್ತಿದೆ ಹಿಂಗಾಗ್ತಿದೆ, ನನಗೆ ಅನುಭವ ಆಗ್ತಿಲ್ಲ, ಏನಿಲ್ಲ ಅಂತ ಎಷ್ಟೋ ಪ್ರಶ್ನೆಗಳಿಗೆ ಇದು ಉತ್ತರ ಸಿಕ್ಕಿದೆ ಅಂತ ಹೇಳ್ಕೋಬಹುದು ಮ್ಯಾಮ್ ಇವತ್ತು. ಥ್ಯಾಂಕ್ ಯು ಮ್ಯಾಮ್, ಚೆನ್ನಾಗಿತ್ತು ತುಂಬಾನೇ ಕ್ಲಾಸ್ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವ್ರು ಮಾತಾಡ್ತೀರಾ? ಶಿವರತ್ನ ಅವರೇ ಮಾತಾಡ್ಬಿಟ್ಟು. ಇಲ್ಲ ಮೇಡಮ್, ತುಂಬಾ ಚೆನ್ನಾಗಿತ್ತು ಇವತ್ತು. ಅದು ನೀವು ಅದೇ ನೀವು ಧ್ಯಾನ ಮನೆಯಲ್ಲೇ ಕುತ್ಕೊಂಡ್ ಮಾಡೋದ್ರಿಂದ ಒಂದು ಮಾಡ್ತಾ ಇರ್ತೀರಾ, ಒಂದ್ ಸಾಧನೆ ಮಾಡ್ಬೇಕು ಮಾಡೋದು, ಅದೆಲ್ಲ ನನ್ಗೆ ಅರ್ಥ ಆಯ್ತು ಮೇಡಮ್. ತುಂಬಾ ಅದು ಒಂದು ಮಾಡಿದ್ರೆ ನಮ್ಗೊಂದ್ ಶಕ್ತಿ ಸಿಗುತ್ತೆ ಅನ್ನೋದು ಅರ್ಥ ಆಯ್ತು, ಇನ್ನೊಬ್ರಿಗೆ ಹೇಳಿದ್ರೆ ಒಂದ್ ಜ್ಞಾನ ಸಿಗುತ್ತೆ ಅನ್ನೋದು ಎರಡು ಅರ್ಥ ಆಯ್ತು ಮೇಡಮ್. ತುಂಬಾ ಚೆನ್ನಾಗಿತ್ತು, ತುಂಬಾ ತಿಳ್ಕೊಂಡಂಗಾಯ್ತು ಇವತ್ತು. ಧ್ಯಾನಕ್ ಬಂದು ಶಿವರತ್ನಮ್ಮ ಅನ್ನೋರು 1 ವಾರ ಆಗಿದೆ, ರೆಗ್ಯುಲರ್ ಅಟೆಂಡ್ ಆಗ್ತಾರೆ. ಏನಾರ ಇದ್ರೆ ಪರ್ಸನಲ್ ಸಹ ಕಾಲ್ ಮಾಡಿ ತಿಳ್ಕಂತಾರೆ ಮಾಹಿತಿನ. ತುಂಬಾ ಖುಷಿ ಆಗ್ತಿದೆ. ನಿಮ್ ವಾಯ್ಸ್ ಮೇಡಮ್, ನಿಮ್ಮ ಧ್ವನಿ ಕೇಳ್ತಾ ಇರ್ಲಿಲ್ಲ ಇಷ್ಟೊತ್ತವರೆಗೂ, ನಿಮ್ ಮಾತು ಕೇಳಿಲ್ಲ. ಮೇಡಮ್, ನನ್ ವಯಸ್ಸು ಬಂದು 61 ಮೇಡಮ್ ಇವಾಗ. ನಿಮ್ಮ ಧ್ವನಿ ಕೇಳ್ತಾ ಇರ್ಲಿಲ್ಲ ಇಷ್ಟೋ ತನಕ ಅಂತ, ನೀವು ಮಾತಾಡಿದ್ದು ಕೇಳ್ತಾ ಇರ್ಲಿಲ್ಲ ಇಷ್ಟು. ಹೌದ್ರಾ? ಅದೇ ಮೇಡಮ್, ನಾನು ಇವತ್ತಿನ ಕ್ಲಾಸ್ ಅಲ್ಲಿ ನಂಗೆ ತುಂಬಾ ಒಂಥರ ಖುಷಿ ಆಯ್ತು. ಇದ್ದು ಒಂದ್ ಅನುಭವ ಕೊಂಡ್ರು ನಮ್ಮ ಹತ್ರ. ಹೇಗೆ ನಾವು ಈಗ ಒಂದು ಸೇರಿದ್ವಿ, ಅದನ್ನೇ ನಾವು ಯಾವ ರೀತಿ ಕಂಟಿನ್ಯೂ ಮಾಡಿದ್ರೆ ಏನೋ ಒಂದ್ ಸಿಗುತ್ತೆ ಅನ್ನೋದು. ಓಕೆ ಮೇಡಮ್. ಕೇಳಿಸ್ತಾ ಮೇಡಮ್? ಅವ್ರದ್ದು ನೆಟ್ವರ್ಕ್ ಸರಿಗಿಲ್ಲ. ಮಾಸ್ಟರ್ಸ್ ಮತ್ತೆ ಯಾರು ಮಾತಾಡ್ತೀರಾ? ಯಾರು ಇಲ್ಲ ಮೇಡಮ್. ಎಂಡ್ ಮಾಡೋಣ ಮೇಡಮ್. ಓಕೆ, ತುಂಬಾ ಧನ್ಯವಾದಗಳು ಮೇಡಮ್. ಇಷ್ಟೊತ್ತವರೆಗೂ ಧ್ಯಾನ ಮಾಡಿ ಜ್ಞಾನವನ್ನು ತಿಳ್ಕೊಂಡಿದ್ದೀರಾ. ಮೇಡಮ್ಗೂ ಹಾಗೂ ಇಲ್ಲಿವರೆಗೆ ಎಲ್ಲರೂ ಕುಳಿತು ಶಾಂತ ರೀತಿಯಿಂದ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಮಾವತಾರ ಫೌಂಡೇಶನ್ ಅವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಗೀತಾ ಮೇಡಮ್, ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.